ಲ್ಯಾಂಡ್ ಲಾರ್ಡ್ ಅಂತ ಇವತ್ತು ಅಧಿಕೃತವಾಗಿ ಟೈಟ್ಲ್ ಅನೌನ್ಸ್ ಮಾಡಿದ್ದೀವಿ. ಸೊ ಈ ಡೀಟೇಲ್ಸು ಮುಂದೆ ನಿಮ್ಮ ಪ್ರಶ್ನೆಗಳ ಜೊತೆ ನಾನು ಅದ್ರ ಬಗ್ಗೆ ಹಂಚ್ಕೊಳ್ತೀನಿ. ಅದಕ್ಕೆ ಮುಂಚೆಗೆ ನರಸಿಂಹ ನಮ್ಮ ಮ್ಯಾನೇಜರ್, ನಮ್ಮ ಸಿನಿಮಾದ ಎಲ್ಲ ಇದು. ಆಮೇಲೆ ಸೂರಜ್ ಮತ್ತು ಸತ್ಯಪ್ರಕಾಶ್ ನಮ್ಮ ಸಿನಿಮಾದ ನಿರ್ಮಾಪಕರು. ಸಾರ್ ಹೀರೋ, ನಾನು ಡೈರೆಕ್ಟರ್, ಇವರು ಡೈಲಾಗ್ ರೈಟರ್. ಅವರು ನಮ್ಮ ಅತಿಥಿ DOSP ಇವತ್ತು. ಸೊ ಸಾರ್ನ ಮೀಟ್ ಆಗಿ ಬಂದು ನಮ್ಮ ಅತಿಥಿನ ಇದು ಮಾಡಿ ಥ್ಯಾಂಕ್ ಯು ಸರ್. ಇದು ಒಂದು ವಿಲೇಜ್ ಬ್ಯಾಕ್ಗ್ರೌಂಡ್ ಸಬ್ಜೆಕ್ಟ್. ಮಾತಾಡೋದಿಲ್ಲ ನಮಗೆ. ಸೊ ಅಂದರೆ ಗುರು ಶಿಷ್ಯರಾದಮೇಲೆ ಒಂದು 2 ಇಯರ್ ಆದಮೇಲೆ ಈ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ರೈಟಿಂಗ್ ಕಾಟೇರ ಆಯಿತು, ಅದಾದಮೇಲೆ ಈ ಸಿನಿಮಾ ಮಾಡ್ತಾಯಿದ್ದೀನಿ. ಈ ಸಬ್ಜೆಕ್ಟ್ ನಾನು ಫಸ್ಟು ಸಾರ್ಗೋಗಿ ಹೇಳಿದಾಗ ತುಂಬ ಇಷ್ಟ ಆಯಿತು ಈ ಲೈನ್ ಇದು. ಸೊ ಅದರಲ್ಲಿ ಇಂಪಾರ್ಟೆಂಟಾಗಿ ಅವ್ರ ಮಗಳ ಪಾತ್ರ ಬಂತು. ಅವಾಗ ನಾನೇ ಕೇಳಿದೆ, ಸರ್ ನಿಮ್ಮ ಮಗಳನ್ನೇ ಮಾಡ್ತೀನಿ, ಎರಡು ಕಾಂಬಿನೇಷನ್ ಚೆನ್ನಾಗುತ್ತೆ, ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನ್ ಮಗಳೇ ಇರೋದ್ರಿಂದ ಅಂತಂದರು. ಫಸ್ಟಿಗೆ ಅವರು ಆಸಕ್ತಿ ತೋರಿಸ್ಲಿಲ್ಲ. ನಾನು ಒತ್ತಾಯ ಮಾಡಿದ್ದಕ್ಕೆ ಸೊ ಅವ್ರ ಮಗಳನ್ನ ಕೇಳಿದ್ರು, ಅವ್ರಿಗೂ ಆಸಕ್ತಿ ಇತ್ತು. ಅದಾದಮೇಲೆ ಅವರು ಮುಂಬೈಗೆ ಹೋಗಿ ನಟನೆ ಟ್ರೈನಿಂಗ್ ಮಾಡ್ಕೊಂಡು ಬಂದು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಅಭಿನಯ ಮಾಡಿದ್ರೆ ಇದು ಒಂದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಇನ್ನು ನಮ್ಮ ನಿರ್ಮಾಪಕರ ವಿಚಾರಕ್ಕೆ ಬಂದರೆ ಏನು ಅಂದರೆ ಇದುವರೆಗೂ ನನಗೆ ನೀವು ಈಗಾಗಲೇ ಸೆಟ್ ನೋಡಿದಿದ್ದಾರೆ, ನನಗೆ ಸಿಕ್ಕಿರೋದಲ್ಲಿ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತಂದರೆ ನಾನು ಏನೋ ಜೂನಿಯರ್ಸ್ ವಿಚಾರ ಆಗಿರ್ಬೋದು, ಸೆಟ್ ವಿಚಾರ ಆಗಿರ್ಬೋದು, ಏನೇ ವಿಚಾರ ಇದು ಒಂದು ದಿನನೂ ಇದು ಯಾಕೆ ಏನು ಎತ್ತಾಗಂತ ಕೇಳಿರಲಿಲ್ಲ. ಸೊ ಹಾಗಂತ ಅವರು ಕೊಡ್ತಾರಂತನೂ ನಾವು ನನ್ನ ಸಿನಿಮಾಗೆ ಮೀರಿ ನಾನು ಅದನ್ನ ಮಿಸ್ಯೂಸು ಮಾಡ್ಕೊಳ್ಲಿಲ್ಲ. ಬಟ್ ಅವರ ಒಂದು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಸೊ ಆ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಪ್ರೊಡ್ಯೂಸರ್ ಇಂಡಸ್ಟ್ರಿಯಲ್ಲಿ ಇರಬೇಕು. ಯಾಕಂದರೆ ಅವರು ಸಾರಥಿ ಆದಮೇಲೆ 10 ಇಯರ್ಸ್ ತುಂಬ ಸ್ಕ್ರಿಪ್ಟ್ಗಳನ್ನ ಕೇಳಿದ್ರು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಯಾವುದೋ ನಮಗೆ ಸರಿಯಾಗಿ ನಿರ್ದೇಶಕರಾಗಲಿ ಅಥವಾ ಸ್ಕ್ರಿಪ್ಟ್ ಆಗಲಿ ನನಗೆ ಹೊಂದಿಕೆ ಆಗಲಿಲ್ಲ. ಸೊ ನಿಮ್ಮ ಸ್ಕ್ರಿಪ್ಟು ನೀವು ನಮಗೆ ಇಷ್ಟ ಆಯಿತು ಅಂತ ಅವರು ಹೇಳಿ ಮುಂದೆ ಬಂದರು. ಒಂದು ನನಗೆ ಪರ್ಸ್ನಲ್ ಆಗಿ ಖುಷಿ ಆಗಿತ್ತು, ಮತ್ತು ಇಂಡಸ್ಟ್ರಿಯಿಂದನೂ ಅವರಿಗೆ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಅಂಥ ಒಂದು ಬಿಗ್ ಪ್ರೊಡ್ಯೂಸರ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಿರೋದು, ಮತ್ತು ಅವರು ಪ್ರಾಮಿಸ್ ಮಾಡಿದರೆ ಇನ್ಮೇಲೆ ಕಂಟಿನ್ಯೂ ಸಿನಿಮಾ ಮಾಡ್ತೀವಿ ನಾವು ಅಂತೆಲ್ಲ ಹೇಳಿದ್ದಾರೆ. ಸೊ ಇದು ತುಂಬ ಖುಷಿ ವಿಚಾರ. ಇನ್ನು ನಮ್ಮ ಸಂಭಾಷಣೆಕಾರರು ಇಬ್ಬರು, ಶ್ರೀಕಾಂತ್ ಮತ್ತು ಮಾಸ್ತಿ ನಾನು ಯಾವಾಗಲೂ ನಮ್ಗೆ ರೈಟ್ ಹ್ಯಾಂಡ್ ಆಗಿ ಜೊತೆಗೆ ಇರ್ತಾರೆ. ಸೊ ಈ ಸರಿ ನನಗೆ ಶ್ರೀಕಾಂತ್ ಆ್ಯಡ್ ಆದರು. ಯಾಕಂದರೆ ಅವನು ನನಗೆ ಸ್ಕ್ರೀನ್ ಪ್ಲೇ ಜೊತೆ ಜರ್ನಿ ಮಾಡ್ದ. ಸೊ ಕೆಲವು ವಿಚಾರಗಳನ್ನು ಅವನು ಡೈಲಾಗ್ಗಳಲ್ಲಿ ಇದಾಗಿ ಬರೆಯೋಕ್ಕೆ ಶುರು ಮಾಡ್ದ. ಸೊ ಅವನಲ್ಲಿ ಒಂದು ಟ್ಯಾಲೆಂಟ್ ಇತ್ತು. ಅವಾಗ ನಾನು ಮಾಸ್ತಿ ಕೇಳ್ಕೊಂಡೆ, ಒಂದು ಹೊಸಬರನ್ನ ಒಂದು ಅವಕಾಶ ಕೊಡೋಣ ಇದ್ರದ್ದು ಮೂಲಕ ಅಂತಂದಾಗ, ಇದು ಮಾಸ್ತಿ ಧಾರಾಳವಾಗಿ ನಾನು ಶೇರ್ ಮಾಡ್ತೀನಿ ಇದನ್ನ ಅಂತ ಒಪ್ಕೊಂಡು ಒಬ್ಬ ಬಿಗ್ ಡೈಲಾಗ್ ರೈಟರು ಅದೊಂದು ಶೇರ್ ಮಾಡಿ ಅವ್ರಿಗೆ ಒಂದು ವೆಲ್ಕಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ತಿ. ಮತ್ತು ಇಬ್ಬರು ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಮಾಸ್ತಿ ಗೊತ್ತಲ್ಲ ನಿಮಗೆ, ಒಂದೊಂದು ಪೆನ್ನು ಒಂದು ಅರಿತವ ಇದು ಅಂತ ತುಂಬ ಡೈಲಾಗ್ಸ್ ಈ ಸಿನಿಮಾದಲ್ಲಿ ಸಿಗ್ತವೆ. ಆಮೇಲೆ ನಮಗೆ ಬ್ಯಾಕ್ ಬೋನ್ ಅಂತಲೇ ನಮ್ಮ ಸಾರ್ ಹೇಳ್ಬೋದು. ಅಂದರೆ ಇದು ಈ ಸಿನಿಮಾ ಮಾಡೋಕ್ಕೆ ಅಂದರೆ ತುಂಬ ಒಂದು 80s 90s ಬ್ಯಾಕ್ಗ್ರೌಂಡ್ ಕಟ್ಟಿಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ನಮಗೆ ಆ ಥರದ ಲೊಕೇಶನ್ಸ್ ಆಗಲಿ, ಒಂದು ವಾತಾವರಣ ಸೆಟ್ ಆಗಲ್ಲ. ಸೊ ಪ್ರತಿಯೊಂದೂ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂಥ ವಿಚಾರದಲ್ಲಿ ನನಗೆ ಹೀರೋ ಸಪೋರ್ಟ್ ಅಂದರೆ ಎಷ್ಟು ಅಂದರೆ ಸೆಟ್ಟಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ, ಮತ್ತು ಆ್ಯಕ್ಟಿಂಗಲ್ಲಿ ಏನೋ ಡೌಟ್ ಇದ್ದರೂ ಕೂಡ, ಒಂದು ಕಥೆಯಲ್ಲಿ ಒಂದು ಪ್ರಾಬ್ಲಮ್, ಎಲ್ಲ ರೀತಿಯಲ್ಲಿ ನಮಗೆ ಒಂದು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ನಾನು ಒಂದು ಘಂಟಾಘೋಷವಾಗಿ ಹೇಳ್ತಿದ್ದೀನಿ, ಈ ಹೀರೋ ಇಲ್ಲದೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನೀವು ಇದ್ದಿದ್ದಕ್ಕೆ ನಾನು ಈ ಥರ ಒಂದು ಪ್ರಯತ್ನ ಮಾಡಿದ್ದೀನಿ. ನಿಮಗೆಲ್ಲ ಬಹುಶಃ ಅದು ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಮತ್ತು ಇನ್ನು ನಮ್ಮ ಸಿನಿಮಾಟೋಗ್ರಾಫರ್ ಸ್ವಾಮಿ ಜಯಗೌಡ, ಸೊ ಬಜರಂಗಿ ಜೇಮ್ಸ್ ಹರ್ಷ ಜೊತೆ ಮಾಡಿದ್ದು, ಇವಾಗ ನಮ್ಮ ಸಿನಿಮಾನು ಸ್ವಾಮಿನೇ ಮಾಡ್ತಿದ್ದಾರೆ. ಅದ್ಭುತವಾದ ಟೆಕ್ನಿಷಿಯನ್.
ಅಂದರೆ ಪ್ರತಿ ನಾವು ಏನು ನಾನು ವಿಜುವಲ್ ಅಂದ್ಕೊಂಡಿದ್ದೋ ಅದನ್ನು ನನಗೆ ಒಂದು ಡೈರೆಕ್ಟರ್ ಆಗಿ ಒಂದು ಅರ್ಧ ಜವಾಬ್ದಾರಿ ಅವರೇ ತಗೋತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನಗಿಂತ ಅವರು ಬಿಗ್ ಕ್ಯಾನ್ವಸ್ ಆಲ್ರೆಡಿ ಮಾಡಿದ್ರು. ನನಗಿದು ಮೊದಲನೇ ಬಿಗ್ ಕ್ಯಾನ್ವಸ್ ಸಿನಿಮಾ. ಸೊ ನನಗೆ ಆ ಸ್ವಾಮಿಯಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಈ ಕ್ಯಾನ್ವಸ್. ಅಂದರೆ ಅವ್ರಿಗೆ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಮತ್ತು ಈ ಸೆಟ್ಟಲ್ಲಿ ಮಾಡೋದು ನಂದು ಆಲ್ಮೋಸ್ಟ್ ರಿಯಲ್ ಲೊಕೇಶನ್ಸ್. ಇದಕ್ಕಿಂತ ಮುಂಚೆ ಈ ಥರ ಸೆಟ್ ಹಾಕಿ ಮಾಡಿದ್ದು ನಾನು ಫಸ್ಟ್ ಟೈಮ್. ಆ ಸೆಟ್ ಹಾಕೋದ್ರಿಂದ ಮತ್ತು ಅದನ್ನ ಟೇಕಿಂಗ್ಸ್ ಆಗಿರ್ಬೋದು ತುಂಬ ರೀತಿಯಲ್ಲಿ ನನಗೆ ಸ್ವಾಮಿಯಿಂದ ಹೆಲ್ಪ್ ಆಯಿತು. ಸೊ ಈ ಮೂಲಕ ಥ್ಯಾಂಕ್ ಯೂನು ಹೇಳ್ತಾ ಇದ್ದೀನಿ ಸ್ವಾಮಿ. ಆಮೇಲೆ ಕ್ರಿಯೇಟಿವ್ ಹೆಡ್ ಆಗಿ ಸುಧಾಕರ್, ಆರೂರ್ ಸುಧಾಕರ್ ಅಂತ. ನಾನು ಇದಕ್ಕಿಂತ ಮುಂಚೆಗೆ ಅವರು ಸಿನಿಮಾಟೋಗ್ರಫರ್, ನನ್ನ ಗುರುಶೇಷರು. ನಾನು ಈ ಸರಿ ಸಿನಿಮಾಟೋಗ್ರಫರ್ ಚೇಂಜ್ ಮಾಡ್ತೀನಿ ಅಂದಾಗ ಅವರು ಸಂತೋಷವಾಗಿ ಒಪ್ಕೊಂಡು ನನ್ನ ಸ್ಕ್ರಿಪ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಒಂದು ಕ್ರಿಯೇಟಿವ್ ಆಗಿ ಜೊತೆಗಿದ್ದಾರೆ. ಸೊ ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇಷ್ಟೇ ಸರ್. ಹಳ್ಳಿ ಕತೆ ಕಾಟೇರಿಗೂ ಇದಕ್ಕೂ ಸಂಬಂಧ ಇಲ್ಲ. ಹಳ್ಳಿ ಕತೆ ಅನ್ನೋದೇ ಆಮೇಲೆ ಐತೆ ಅಂತನಾ, ಆಮೇಲೆ ಹಬ್ಬ ಇದೆ ಅಂತನಾ? ಹೌದೌದು. ಈ ಉಳುವನೆ ಭೂಮೋಡಿ ಅದು ಕಟೇರ, ಅದು ಆ್ಯಕ್ಟ್ ಇಲ್ಲ ಅದಾದ್ಮೇಲೆನೂ ಸ್ವಲ್ಪ ಘಟನೆಗಳು ಮುಂದುವರೆದವು. ಸೊ ಇದು 72 ಅಲ್ಲೇ ಉಳುವನ ಒಡಿಯ ಆಯಿತು. ಸೊ ಆಫ್ಟರ್ ಮಾತಾಡಿದಾಗ ನಾನು ಅರ್ಧಂಬರ್ಧ ಮಾತಾಡಿದ್ದೀನಿ. ನಿಮ್ಮ ಪ್ರಶ್ನೆಗಳು ಕೇಳ್ಕೊಂಡೆ ಇದು ಮಾಡೋಣ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಡೇಶ್ ಸರ್. ಮಾಸ್ತಿ ಸರ್ನ ಮಾತನಾಡ್ಸೋಣ. ಯಾವಾಗಲೂ ಮಾಸ್ತಿ ಸರ್ ಸಿಕ್ಕಿದಾಗ ಹೇಳ್ತಿರ್ತೀನಿ ನೀವು ನಮ್ಮ ಕನ್ನಡದ ಆಸ್ತಿ ಅಂತ. ಸೊ ಮಾಸ್ತಿ ಸರ್ ಸಂಭಾಷಣೆ ಬರ್ದಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಪಂಚಿಂಗ್ ಡೈಲಾಗ್ಸ್ ಹಾಗೇನೆ ಒಂದು ಅರ್ಥಪೂರ್ಣ ಡೈಲಾಗ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ತಮ್ಮ ಮಾತು. ಎಲ್ಲರೂ ಎಲ್ಲರೂ ಮಾತಾಡಿದ್ಮೇಲೆ ಇವ್ರು ಹೇಳಿದ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿಗೆ ಬಂದಿರೋದು ತುಂಬ ಸಂತೋಷ. ನೀವು ರಾಚೆಯ ಅಂದರೆ ನಮ್ಮ ಲ್ಯಾಂಡ್ ಲಾರ್ಡ್ ಎದುರುಗಡೆ, ನಿಮ್ಮ ಎದುರುಗಡೆ ನಾವು ಇರೋದು. ಮತ್ತು ಇವತ್ತೊಂದು ವಿಶೇಷ ದಿನ, ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಬರ್ತ್ಡೇ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರೆದೆ, ನಮ್ಮನ್ನು ಯಾರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ, ಮೊದಲು ನಮ್ಮನ್ನು ನಾವು ನಂಬಬೇಕು, ಅದನ್ನು ನುಡಿದು ಹಂಗೆ ನಡೆದು ಇವತ್ತು ಇಲ್ಲಿ ನಾಯಕನಾಗಿ ಕೂತಿರೋದು. ಮತ್ತು ಅರ್ಬನ್ ಕತೆಗಳು ಅಂದರೆ ಸಲಗ ಆಗಲಿ ಭೀಮಾ ಆಗಲಿ, ಈಗಿನ ಯೂತ್ಸು ಆ ಒಂದು ಕಂಟೆಂಟ್ನ ಜಾಲಿ ಜಾಲಿ ಅಂದ್ಕೊಂಡು ಕೊಟ್ಟು ಏಕಾಏಕಿ ಇನ್ನೊಬ್ಬ ನಿರ್ದೇಶಕನ ಕೈಗೆ ತನ್ನನ್ನು ತಾನು ಕೊಟ್ಕೊಳೋದಿದೆಯಲ್ಲ, ನಿಜಕ್ಕೂ ದೊಡ್ಡದು. ಮತ್ತು ಅಟ್ ಎ ಸೇಮ್ ಟೈಮ್ ನಮ್ಮ ಜಡೇಶ್ಗೂ ಅದು ಈಗ ನಾಯಕನಾಗಿದ್ದಾಗ ವಿಜಯ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಅವ್ರ ನಿರ್ದೇಶಕನಾಗಿದ್ದಾಗ ಅವ್ರ ಜೊತೆ ಕೆಲಸ ತಗೊಳೋದು ತುಂಬಾ ದೊಡ್ಡ ಟಾಸ್ಕು. ಬಟ್ ಜಡೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನೆಲದ ಕತೆಗಾರ. ಅಂದರೆ ಆ ಒಂದು ಸೊಗಡು, ಹಿನ್ನೆಲೆ ಎಲ್ಲನೂ ಅದರಲ್ಲಿರುತ್ತೆ. ನಮಗೆ ಬರಹಗಾರನಾಗಿ ನನ್ನ ಜೊತೆ ಶ್ರೀಕಾಂತ್ ತುಂಬಾ ಫಸ್ಟ್ ವರ್ಷನ್ ಕೊಟ್ಟರು. ಸೊ ನನಗೆ ತುಂಬ ಈಸಿ ಆಯಿತು. ಅದರಲ್ಲಿ ಬರೆಯೋವಾಗಲೇ ನಮಗೊಂದು ಅನ್ನಿಸ್ತಿರುತ್ತೆ, ಈ ಥರ ಸಿನಿಮಾಗೆ ನಾವು ಪೆನ್ ಹಿಡ್ತಾ ಇರೋದು ತುಂಬ ಖುಷಿ ಆಗುತ್ತೆ ಅಂತ. ಮತ್ತು ಹಿಂದಿನ ಅಷ್ಟು ಪೀಳಿಗೆದು ಕತೆಗಳು ಬರ್ತವೆ, ರೈತರು, ಅದರ ಸಮಸ್ಯೆ, ಅವ್ರ ಖುಷಿ, ಅವ್ರ ಒಡನಾಟ, ಮತ್ತು ವ್ಯವಸ್ಥೆ ಮಧ್ಯೆ ನಡೆಯುವಂಥದ್ದು. ಸೊ ಅದು ಒಂದೊಂದು ಲೇಯರ್ಸ್ ಹೇಳ್ತಾ ಹೋದಷ್ಟು ತುಂಬಾ ಇದು ಕೊಡುತ್ತೆ. ಸೊ ನಮ್ಮ ನೆಲದ ಅದೃಷ್ಟ ಜಡೇಶ್ ಥರದ್ದೊಬ್ಬ ನಿರ್ದೇಶಕ ತಾನು ಕತೆಗಳನ್ನ ಸಿನಿಮಾ ಮಾಡ್ತಾ ಇರೋದು. ಮತ್ತು ಸತ್ಯಪ್ರಕಾಶ್ ಸರ್ಗೆ ಮತ್ತು ಸೂರಜ್ ಗೌಡ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ಥರದ ಕತೆಗಳಿಗೆ ಅವರು ಹಣ ಹೂಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ, ಏಕೆಂದರೆ ಹಳ್ಳಿಗಳು ಸಿಗಲ್ಲ. ಇವತ್ತು ನಾವು ಹುಟ್ಟಿರೋ ಬೆಳೆದಿರೋ ಹಳ್ಳಿಗಳಿಗೆ ಹೋದ್ರೇ ಇದು ಹಳ್ಳಿನ ಅನಿಸ್ಬಿಡುತ್ತೆ. ಬಟ್ 70ರ ದಶಕದ ಹಳ್ಳಿಗಳನ್ನ ನಾವು ವಿಷನ್ನಾಗಿ ತರೋದು, ಅದು ದೊಡ್ಡ ಮಟ್ಟದ ಬಡ್ಜೆಟ್ ಬೇಕು. ಸೊ ಸೂರಜ್ ಗೌಡ್ರು ಮತ್ತು ಸತ್ಯಪ್ರಕಾಶ್ ಅವರು, ಜಡೇಶ್ ಅವರು ಹೇಳ್ದಂಗೆ ಏನೇ ಕೇಳಿದ್ರು ತಗೊಳ್ಳಿ ನಾನು ಇದ್ದೀವಿ ಅಂತ. ಮತ್ತು ಫಸ್ಟು ನಮ್ಮ ವಿಜಯ್ ಕುಮಾರ್ ಈ ಕಥೆನ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ದು. ನಾನು ಇದ್ದೆ ಅವತ್ತು, ಅವರು ವುಡ್ ಟೇಬಲ್ ಇತ್ತು.
ಯಾವುದು ಕ್ವಶನ್ಸ್ ಮಾಡಲಿಲ್ಲ. ಅವ್ರು ಕೇಳಿದ ತಕ್ಷಣ ಒಂದು 3 ನಿಮಿಷ ಜಡೇಶ್ನೇ ನೋಡ್ತಾ ಇದ್ರು, ನಾನು ಮಾಡ್ತೀನಮ್ಮ ಅಂದರು. ಅದು ಆವಾಗಿನ್ನೂ ಸಲಗ ಆ ಇದರಲ್ಲಿ ಬೇರೆ ಇದ್ದರು. ಮತ್ತು ವಿಜಿ ಬಗ್ಗೆ ನಾನು ಯಾವಾಗಲೂ ಹೇಳೋದಷ್ಟೇ, ಯಾವಾಗಲೂ ಸ್ಟ್ರಗಲಿಂಗಿಂದನೇ ಬಂದಿದ್ದು. ತನ್ನನ್ನು ತಾನು ನಂಬಿದ್ದು ಏನಕ್ಕೆ ಅಂದರೆ, ತನ್ನ ಮನೆಯಲ್ಲಿ ತನ್ನ ಅಕ್ಕ ಬಾವ ದುಡ್ಡು ಹಾಕ್ತಾ ಇದ್ದಾರೆ ಅಂದಾಗ, ಸೂರ್ಯ ಅವ್ರನ್ನ ಕರ್ಕೊಂಡೋಗಿ ಕತೆ ಹೇಳು ಅಂದಾಗ, ಸೂರ್ಯದೇನು ಅಂದರೆ ವಿಷುವಲ್ಲು ಸ್ಕ್ರೀನ್ ಪ್ಲೇ ಬೇಸ್ಡ್ ಕತೆಗಳು, ಅದು ಹೇಳೋಕ್ಕಾಗಲ್ಲ. ಸೊ ಇವ್ರ ಅಕ್ಕ ಬಾವ ಏನು ಹೇಳ್ತಾವನೋ ಅವನನ್ನ ಥರ ನೋಡ್ತಾವ್ರೆ. ಸೊ ಅಲ್ಲಿಂದ ಸ್ಟ್ರಗ್ಲಿಂಗ್ ಶುರು ಆಯಿತು. ಮತ್ತು ಎಲ್ಲನೂ ಒಂದು ಚಿಕ್ಕ ಶರ್ಟ್ ಬರುತ್ತೆ ಅಂದರೆ ಪ್ರೊಡಕ್ಷನ್ ಅವ್ರ ಹತ್ರ, ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ, ಕಾಸ್ಟ್ಯೂಮರ್ ಹತ್ರ ಹೇಳಿ ಇದನ್ನು ಎಷ್ಟಾಗುತ್ತೆ, 600 ರೂಪಾಯಿ ಶರ್ಟ್ಗೆಲ್ಲ ಕಿತ್ತಾಡಿರೋಂಥ ದಿನಗಳು. ಮತ್ತು ಜಯಣ್ಣ ಬೋಗಣ್ಣ ಅವ್ರನ್ನ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ. ಸೊ ದುನಿಯಾಗ ಮುಂಚೆ ವಿಜಿ ಏನೂ ಅಲ್ಲ. ತದನಂತರ ಮೆಜೆಸ್ಟಿಕ್ ಟ್ಯಾಕಿಸಲ್ಲಿ ಫಸ್ಟ್ 38 ಶೋಗಳು ಹೌಸ್ಫುಲ್ ಓಡುತ್ತೆ. ಆ ಒಂದು ಭಯ ಇದ್ರ ಮೇಲೆ ಬಿದ್ದಾಗ ಅದನ್ನು ಅಲ್ಲಿಂದ ತೊಗೊಂಡು ಬಂದು ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿರೋದು. ಹುಟ್ಟಿದ್ದು ಸಾರ್ಥಕ ಆಯ್ತು ಗುರು, ಹ್ಯಾಪಿ ಬರ್ಡೇ. ಮತ್ತು 2 ಸಿನಿಮಾಗಳು, ದುನಿಯಾ ಎಲ್ಲ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಆಗೋವಾಗ ಬಂದ ಸಿನಿಮಾ. ಆದರೆ ಸಲಗ ಮತ್ತು ಭೀಮಾ ಬಂದಿದ್ದು ತುಂಬ ಕ್ರೂಷಿಯಲ್ ಟೈಮ್ಸ್, ಅಂದರೆ ಕೊರೋನಾ ಆ ಲಾಕ್ಡೌನ್ ಟೈಮ್ಗಳಲ್ಲಿ ಬಂದ ಸಿನಿಮಾ. ಆವಾಗ ಜನನ ಥಿಯೇಟ್ರಿಗೆ ಕರೆಸಿದ್ದು. ಮತ್ತು ನಾಯಕನಾಗಿ ಗೆದ್ದರು, ಸೂರ್ಯವರಿದ್ದರು, ವಿಜಯ್ ಇದ್ದರು, ಎಲ್ಲ ಸಪೋರ್ಟ್ ಚೆನ್ನಾಗಿತ್ತು, ಗೆದ್ದರು. ಆದರೆ ನಿರ್ದೇಶಕನಾಗಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡಿದಾಗ ಎಗೈನ್ ನಂದು ಸೆಕೆಂಡ್ ಇನ್ನಿಂಗ್ಸು ನಾನೇ ಕತೆ ಮಾಡಿದ್ದೀನಿ ಅಂತ. ಅದು ಸಲಗ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ಜನರ ಆಶೀರ್ವಾದದಿಂದ ಚೆನ್ನಾಗಾಯಿತು. ಆಮೇಲೆ ಭೀಮಾ, ತದನಂತರ ಈಗಿದು. ಸೊ ಇದು ಈ ಸಿನಿಮಾಗೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ, ನಮ್ಮ ಎಲ್ಲರನ್ನೂ ಬೆಂತಟ್ಟು ಹಾರೈಸಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ತಿ ಸರ್. ಇದೇ ಸಂದರ್ಭದಾಗ ಇನ್ನೊಂದು ವಿಚಾರ ಹೇಳೋದಾದ್ರೆ, ವಿಜಯ್ ಸರ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 21 ವರ್ಷ ಆಯ್ತು ಅನ್ಸುತ್ತೆ, ಹೌದಾ ಸರ್? 21 ವರ್ಷ. ಸೊ ಬೇಸಿಕಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ. ಸೊ ಅವ್ರ ಜೊತೆ ಕತೆಗಳು ಬರ್ಕೊಂಡು ಕಾಟೇರದಲ್ಲಿ, ಗುರು ಶಿಷ್ಯರಲ್ಲಿ ಸೊ ಬಾಂಡಿಂಗ್ ಇತ್ತು. ಸೊ ಈ ಫಿಲಮ್ಗೆ ಬೇಸಿಕಲಿ ಹೇಳ್ಬೇಕು ಅಂತಂದರೆ, ನೀವೇನು ಕೇಳಿದ್ರು ನೋ ಅಂದೇ ಇರೋ ಪ್ರೊಡ್ಯೂಸರು, ನಾವು ಏನು ಕಂಟೆಂಟ್ ತಂದು ಕೊಟ್ಟರು ಎಸ್ ಅಂದಿರೋ ಡೈರೆಕ್ಟ್ರು. ಸೊ ತುಂಬ ಅಳ್ದು ತೂಗಿ ಬರೆಯೋಂಥ ನಿರ್ದೇಶಕರು. ಸೊ ಹಿಂಗಾಗಿ ಜರ್ನಿ ಆಯಿತು, ಚೆನ್ನಾಗಿ ಬರೆದ್ವಿ, ಅವ್ರಿಗೂ ಇಷ್ಟ ಆಯಿತು, ಕತೆಗಳೆಲ್ಲ ಇಷ್ಟ ಆಯಿತು. ಸೊ ಬೇಸಿಕಲಿ ಜಡೇಶ್ ಸರ್ ಜೊತೆ ಬಿಟ್ಟರೆ ಇಲ್ಲೆಲ್ಲರೂ ಅತಿರಥ ಮಾರಾತ್ರಿ ಕೂತಿರೋದು. ನಂದು ಫಸ್ಟ್ ಪಿಕ್ಚರ್ ಇದು ಆ್ಯಸ್ ಎ ಡೈಲಾಗ್ ರೈಟ್ರು. ಅವರು ಹೇಳ್ದಂಗೆ ಒಂದು ಡೈರೆಕ್ಷನ್ ಮಾಡೋಕ್ಕಿಂತ ಮುಂಚೆ ಒಬ್ಬ ಕತೆಗಾರ ಆಗಬೇಕು, ಒಬ್ಬ ಲೇಖಕ ಆಗಬೇಕು ಅನ್ನೋದೊಂದು ದೃಷ್ಟಿಕೋನ. ಅದಕ್ಕೆ ಈ ಫಿಲಮ್ ಬರಿತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀಕಾಂತ್. ನನ್ನ ಹೆಸರು ರಾಜೇಶ್ ಎಲ್ವೈ ಅಂತ, DYSP ಲೋಕಾಯುಕ್ತ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲ ನನ್ನ ಸ್ನೇಹಿತನ ಹುಟ್ಟುಹಬ್ಬ, ಒಂದು 3 ಗಂಟೆ ಕಾಲ ಪರ್ಮಿಷನ್ ಬೇಕು ಅಂತ ಪರ್ಮಿಷನ್ ಲೀವ್ ತೊಗೊಂಡು ವಿಶ್ ಮಾಡ್ಲಿಕ್ಕೆ ಬಂದೆ. ನನ್ನ ಇಲ್ಲಿ ಕೂಡಿಸಿದ್ರು. ನನ್ನ ಅವರ ಸ್ನೇಹ ಸುಮಾರು 20 ವರ್ಷದ್ದು, ಫಾರ್ ಲಾಸ್ಟ್ 20 ಇಯರ್ಸ್. 2004ನೇ ಇಸ್ವಿಯಿಂದ ಶುರು ಆದಂಥ ಜರ್ನಿ. ಈ ಅಪ್ಪನ ಬಗ್ಗೆ ತುಂಬ ಖುಷಿ ಏನು ಅಂತಂದರೆ, ಜೀವನದ ವಿವಿಧ ಮಜಲುಗಳಲ್ಲಿ ಜೊತೆಲಿ ಇದ್ದೀವಿ, ಆದರೆ ಈಸ್ ಆಲ್ವೇಸ್ ಎ ಬಾರ್ನ್ ಫೈಟರ್. ಸೊ ಬಾಕ್ಸಿಂಗ್ ರಿಂಗಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಸಂಬಡಿ ಫಾಲ್ಸ್ ಡೌನ್ ವಿತ್ ದ ಪಂಚ್ ದೇರ್ ಈಸ್ ನಾಟ್ ಡಿಫೀಟೆಡ್, ಬಟ್ ಹಿ ಡಿಸೈಡ್ಸ್ ನಾಟ್ ಟು ಗೆಟ್ ಅಪ್. ಮತ್ತೆ ಎದ್ದೇಳಕ್ಕೆ ಪ್ರಯತ್ನ ಮಾಡಲಿ ಅಂದರೆ ಅಲ್ಲಿಗೆ ಸೋತ ಅಂತ. ಆದರೆ ಪ್ರತಿ ಸಲ ಅವ್ರೇನಾದ್ರು ಕೆಳಗೆ ಬಿದ್ರೇನೋ ಅಂತ ಜನ ಅನ್ಕೋಬೋದು, ಆದರೆ ಬಿದ್ದಾಗೆಲ್ಲ ಫೀನಿಕ್ಸ್ ಥರ ಡಬಲ್ ಎನರ್ಜಿನಲ್ಲಿ ಎದ್ದು ಬಂದಿದ್ದಾರೆ. ಅದು ನಮಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ದಟ್ ಈಸ್ ವಿಜಿ. ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ಎಷ್ಟೇ ಸಲ ನಮ್ಮ ಅವರ ಭೇಟಿ ಆದಾಗ ಹಿ ಜಸ್ಟ್ ಬೀತಸ್ ಮೂವಿ ಸಿನಿಮಾ. ಅಂದರೆ ಅವರ ಪ್ರತಿ ಉಸಿರಿನಲ್ಲೂ ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಮಾತಾಡಿದ್ದೇ ಕಡಿಮೆ. ಇಲ್ಲ ಯಾರಿಗಾದ್ರೂ ಏನಾದ್ರು ಸಹಾಯ ಮಾಡೋಂಗಿದೆ, ಬ್ರದರ್ ಅದಕ್ಕೆ ಹೆಂಗೆ ಮಾಡ್ಬೋದು, ಯಾವ ಥರ ಆಪ್ಷನ್ ಲೀಗಲ್ ಆಗಿ ಏನಿದೆ, ಹೇಗೆ ಮಾಡ್ಬೋದು ಅಂತ. ಅದು ಬಿಟ್ಟರೆ ಸಿನಿಮಾ ಬಗ್ಗೆ ಇವೆರಡು ಬಿಟ್ಟು ಬೇರೆ ವಿಚಾರ ಮಾತಾಡಿದ್ದಿಲ್ಲ. ನಾನು ಜಗಳಾಡಿದ್ದು ಉಂಟು. ಇನ್ನೇನು ಬೇರೆ ಪ್ರಪಂಚನೇ ಇಲ್ವೋ ನಿಮಗೆ ಸಿನಿಮಾ ಬಿಟ್ಟರೆ? ಯಾವಾಗ ಕೇಳಿದ್ರು ಸಿನಿಮಾ ಅದು ಇದು ಅಂತ ಬಿಟ್ಟು ಹೊರಗಡೆ ಮಾತಾಡಿದ್ದೇ ಇಲ್ಲ ಸಬ್ಜೆಕ್ಟು. ಸೊ ಹಾಗಾಗಿ ಆಲ್ವೇಸ್ ಐ ಫೀಲ್ ಅವರ ಪ್ರತಿ ಉಸಿರಿನಲ್ಲೂ ಸಿನಿಮಾ ಬಿಟ್ಟು ಬೇರೆ ಚಿಂತನೆ ಮಾಡೋಕ್ಕೂ ಅವ್ರಿಗೆ ಇಲ್ಲ. ಕನ್ಸೋಲ್ ಬಹುಶಃ ಸಿನಿಮಾನೇ ಕಾಣ್ತಾ ಇರ್ತಾರೆ ಅನ್ಸುತ್ತೆ, ಬೇರೇನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತುಂಬ ಸಲ ಹೇಳಿದ್ದು, ಜಗಳಾಡಿದ್ದು ಉಂಟು, ಅವ್ರ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ದು ಉಂಟು. ಆದರೆ ಅವ್ರ ಹತ್ರ ಕೋಪ ಮಾಡ್ಕೊಳಕ್ಕೆ ಸಾಧ್ಯ ಆಗಿ ಮಾತು ಬಿಡೋಕೆ ಆಗೋದೇ ಇಲ್ಲ. ತಕ್ಷಣ ಫೋನ್ ಮಾಡ್ಬಿಟ್ಟು ಹೆಂಗೆ ಮಾತಾಡ್ತಾರೆ ಅಂತಂದರೆ ಎಲ್ಲ ಮರ್ತೋಗ್ಬಿಡ್ಬೇಕು, ಒಂದು ನಿಮಿಷಕ್ಕೆ ಆ ಥರ ನಗಾಡಿಸ್ಬಿಟ್ಟಿರ್ತಾರೆ. ಸೊ ಬಹುಶಃ ಇವತ್ತು ನನ್ನ ಮಗ ಜಯಸೂರ್ಯ ಟಾಸ್ಕ್ ಅನ್ನೋ ಮೂವಿನಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದಾನೆ ಅಂದರೆ ಅದು ಸಂಪೂರ್ಣವಾಗಿ ಅವರ ಆಶೀರ್ವಾದದಿಂದಾನೇ. ಅಂದರೆ ಅವರು ಬೆಳೆಸಿದಂಥ ಹುಡುಗ. ಭೀಮಾದಲ್ಲಿ ಒಂದು MLA ಮಗನ ಪಾತ್ರ ಕೊಟ್ಟರು. ಸೊ ಅದನ್ನು ಅವರು ಚೆನ್ನಾಗಿ ಇವರ ಗರಡಿನಲ್ಲಿ ಅವನು ಶುರು ಆಯಿತು. ಸೊ ಅದರ ಒಟ್ಟಿಗೆ ಅತಿ ಮುಖ್ಯವಾಗಿ ತುಂಬ ಸಹೃದಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸಹೃದಯ ಪ್ರೇಮ ಮತ್ತು ಸ್ನೇಹಕ್ಕೆ ಕೊಡೋ ಬೆಲೆ ಇಲ್ಲಿವರೆಗೂ ನಮ್ಮನ್ನು ಇಲ್ಲಿಗೆ ಎಳೆದು ತಂದಿದೆ. ಹಾಗಾಗಿ
ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ಖುಷಿಯಾಗಿದ್ದು ಅವ್ರು ಹೇಳಿದ್ರು ಹುಟ್ಟಿ ಸಾರ್ಥಕ ಆಗೋಯ್ತು ಗುರು ಅಂತ. ತುಂಬಾ ವರ್ಷದಿಂದ ಅದು ಪ್ರೂವ್ ಮಾಡಿದರೆ ಇನ್ನೊಂದಷ್ಟು ಜನಕ್ಕೆ ಯಶಸ್ವಿಯಾಗಿ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬಾ ಜನ ಇವತ್ತು ಬರ್ತಾ ಇದ್ದಾರೆ ಚಿತ್ರರಂಗದಲ್ಲಿ, ತಮ್ಮ ಸಲಗ ಮತ್ತು ಭೀಮಾದಲ್ಲಿ. ಅದು ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ, ಸದಾ ನಿಮ್ಮನ್ನ ಖುಷಿಯಾಗಿಟ್ಟಿರಲಿ, ನಿಮ್ಮ ಮಗಳಿಗೂ ಆ ಯಶಸ್ಸು ಸಿಗಲಿ ಅಂತ ಹೇಳ್ತಾ, ಜಡೇಶ್ ಅವರ ಈ ಚಿತ್ರ ಚೆನ್ನಾಗಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ನರಸಿಂಹಲು ಅಂದ್ಬಿಟ್ಟು ನನ್ನ ಆಂಧ್ರಾಗೆ ಸೇರಿಸ್ಬಿಟ್ರೆ ಅವ್ರನ್ನ. ಯಾಕಂದ್ರೆ ಹುಷಾರಿಲ್ಲ, ಸ್ವಲ್ಪ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ, ದಯವಿಟ್ಟು ಏನು ಅನ್ಕೋಬೇಡಿ. ನರಸಿಂಹಲು ಅಂದ್ಬಿಟ್ಟು ಆಂಧ್ರಾಗೆ ಸೇರಿಸ್ಬಿಟ್ರು ನಾನು ಕನ್ನಡದ ಹುಡುಗನೇ, ಕನ್ನಡದಲ್ಲೇ ಬದುಕಿದ್ದೀನಿ, ಇಲ್ಲೇ ಬೆಳಿತೀನಿ, ಇಲ್ಲೇ ಮುಂದುವರಿತೀನಿ ಕೂಡ. ನಿಜವಾಗ್ಲೂ ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ನನಗೆ ಆ್ಯಕ್ಚುಲಿ ದುನಿಯಾ ವಿಜಯ್ ಸರ್ ಹುಟ್ಟದ ಹಬ್ಬದ ಶುಭಾಶಯಗಳು ನನ್ನ ಮತ್ತು ನನ್ನ ಆತ್ಮೀಯತೆಯಿಂದ, ನನ್ನ ಚಿತ್ರತಂಡದಿಂದ. ಯಾಕಂದರೆ ಅವರ ಸರಳತೆ ತುಂಬ ನನಗಿಷ್ಟ ಆಗಿದ್ದು ಈ ಸಿನಿಮಾದಲ್ಲಿ. ಅವ್ರ ಜೊತೆ ನಾನು ಫಸ್ಟು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಾನು ಅವ್ರ ಸರಳತೆ ಫಸ್ಟ್ ಟೈಮ್ ನಾನು ಈ ಸಿನಿಮಾ ಮಾಡ್ತಾಯಿದ್ದೀನಿ ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಆ ಸರಳತೆ ಫಸ್ಟ್ ಡೇ ಏನು ನೋಡಿದ್ನೋ ಇವತ್ತಿನವರೆಗೂ ನಾನು ಅದನ್ನೇ ಕ್ಯಾರಿ ಓವರ್ ನೋಡ್ತಾಯಿದ್ದೀನಿ. ಅದು ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಏಳು ಬೀಳುಗಳು ಕಲಾವಿದರಾದವ್ರು ನೋಡಿರ್ತಾರೆ. ಅವರು ಒಂದೊಂದು ಬದಲಾವಣೆಗಳಲ್ಲೂ ಒಂದೊಂದು ಸ್ಟೇಟಸಲ್ಲಿ ನಾವು ನೋಡಿರ್ತೀವಿ. ಬಟ್ ಇಲ್ಲಿ ನೋಡಿದಂಥದ್ದು ಪ್ರತಿಯೊಂದನ್ನು ನಾನು ಅವ್ರನ್ನ ಅದನ್ನೆಲ್ಲರೂ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ, ಎಲ್ಲ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ. ಜೊತೆಗೆ ನಮ್ಮ ಜಡೇಶ್ ಸರ್ ವಿಶೇಷವಾಗಿ ಅವ್ರಿಗೆ ಎಲ್ಲರೂ ಅವ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ನಾನು ಪ್ರೀವಿಯಸ್ ಸಿನಿಮಾ ಮಾಡಿದಂಥದ್ದು ವ್ಯಕ್ತಿನ ಏನು ನೋಡಿದೆ, ಇವತ್ತಿನವರೆಗೂ ಅದೇ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದಂತೂ ತುಂಬ ಸಂತೋಷ ವಿಚಾರ. ಜೊತೆಗೆ ಅವರು ಮಣ್ಣಿನ ಸೊಗಡು, ಮಾಸ್ತಿ ಸರ್ ಹೇಳ್ದಂಗೆ ಮಣ್ಣಿನ ಸೊಗಡು ಅವ್ರಿಗೆ ತುಂಬ ಅಂಟ್ಕೊಂಡು ಬಂದಂಥ ಒಂದು ನಾಡಿ ಅಂತ ಹೇಳ್ಬೋದು. ಆ ಖೋಖೋ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅವ್ರು ಮಾಡಿದಂಥ ಒಂದು ಸಿನಿಮಾ ನಿಜವಾಗ್ಲೂ ಇವತ್ತಿಗೂ ನೋಡಿದ್ರು ಕೂಡ ಅದು ತುಂಬ ಅಚೀವ್ಮೆಂಟ್ ಮಾಡೋವಂಥ ಒಂದು ಸಿನಿಮಾನೇ ಅದು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಸಾಕಷ್ಟು ಪ್ರಚಾರ ಮಾಡಿದ್ರಿಗೆ ಅದು ಬೇರೆ ರೀತಿ ಲೆವೆಲ್ಗೆ ಹೋಗ್ಬೇಕಾದಂಥ ಸಿನಿಮಾ ಅದಾಗ್ತಿತ್ತು. ಅದೇ ರೀತಿ ಅದೇ ಸೊಗಡನ್ನ ಇಟ್ಕೊಂಡು ಈ ಸಿನಿಮಾಗೆ ಬಂದಿದ್ದಾರೆ. ಇದರಲ್ಲಿ ಒಂದೊಂದು ಸಬ್ಜೆಕ್ಟು ಒಂದೊಂದು ಶೆಡ್ಯೂಲ್ ಹಾಕಿದಾಗ ನೋಡಿದಾಗ ಕೂಡ ನನಗೆ ಆ್ಯಕ್ಚುಲಿ ಇದು ಇಷ್ಟು ಟಫ್ ಆಗಿದೆಯಲ್ಲ, ಇದನ್ನ ಹೆಂಗೆ ಮಾಡ್ತಾರೆ ಅನ್ನೋದೇ ಒಂದು ನನಗೆ ಒಬ್ಬ ಮ್ಯಾನೇಜರ್ ಆಗಿ ನನಗೆ ತುಂಬ ಟಾಸ್ಕ್ ಆಗೇ ಇರೋದು ಪ್ರತಿ ಸತಿನೂ. ಅವ್ರು ಆಯ್ತು ಬನ್ನಿ ಮಾಡೋಣ, ಯಾಕಂದರೆ ಅವರಲ್ಲಿರೋದು ಒಂದು ತಾಳ್ಮೆ, ಆ ತಾಳ್ಮೆ ನಿಜಕ್ಕೂ ಗೆಲ್ಸುತ್ತೆ ಅವ್ರನ್ನ. ಅದೊಂದು ಮಾತ್ರ ನಾನು ಅದನ್ನು ಬೇಜಾರಾಗಿ ಅವ್ರನ್ನ ಹೇಳಲಿಕ್ಕೆ ಸಾಧ್ಯ ನಾನು. ಜೊತೆಗೆ ನಮ್ಮ ಸತ್ಯಪ್ರಕಾಶ್ ಸರ್ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ನಾನಾ ಅತಂತ್ರಗಳು, ನಾನಾ ಅವಾಂತರಗಳು, ಒಬ್ಬ ವ್ಯಕ್ತಿಗತವಾಗಿ ವೃತ್ತಿಯಲ್ಲಿ ಇರ್ಬೋದು, ಬಿಸ್ನೆಸ್ ಫೀಲ್ಡಲ್ಲಿ ಇರ್ಬೋದು, ಫಿಲಮ್ ಲ್ಯಾಂಡಲ್ಲಿ ಇರ್ಬೋದು, ಆಗುವಗಳು ಬೇಕಾದಷ್ಟು ಬಂದಿದೆ. ಅವ್ರ ಕಡೆ ಪಿಕ್ಚರ್ ಕೂಡ ಇದೇ ರೀತಿಯೇ ಫೇಸ್ ಮಾಡ್ಕೊಂಡು ಬರ್ತಿದ್ದಾರೆ, ಈಗಲೂ ಅದೇ ರೀತಿಯೇ ಬರ್ತಾಯಿದ್ದಾರೆ. ಒಂದು ಒಳ್ಳೇದಾಗಬೇಕಂದ್ರೆ ಒಂದಷ್ಟು ಕೆಟ್ಟ ಅನುಭವಗಳು ಆಗೋಗ್ಬಿಡ್ತವೆ ಅವ್ರಿಗೆ, ಅದೇ ನಿಭಾಯಿಸ್ತಾ ಇದ್ದಾರೆ. ನಿಭಾಯಿಸಿ ಸಿನಿಮಾ ಒಳ್ಳೆ ರೀತಿ ಅಂತೂ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಎದುರೋ ಅವಶ್ಯಕತೆ ಇಲ್ಲ ಈ ಸಿನಿಮಾದಲ್ಲಿ. ಯಾಕಂದರೆ ಅಂಥ ಬಲವಾದ ಪಿಲ್ಲರ್ಗಳನ್ನ ಇಟ್ಕೊಂಡು ಇಳಿದಿದ್ದೀರ, ಯಾವ ಕಾರಣಕ್ಕೂ ಇದು ನೀವು ಎದುರು ಅಂಥದ್ದಿರಲ್ಲ. ಜೊತೆಗೆ ಮೋನಿಕಾ ಮೇಡಮು ನಿಮ್ದು ಫಸ್ಟ್ ಟೈಮ್ ಎಂಟ್ರಿ ಬಂದಾಗಿಂದ ಇವತ್ತಿನವರೆಗೂ ಅದನ್ನೇ ಕ್ಯಾರಿ ಮಾಡ್ತಿದ್ದಾರೆ. ದೇವ್ರು ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ, ನಿಜವಾಗ್ಲೂ ಬೆಳೀತೀರ ಮೇಡಮ್. ನಮಗೆ ನಮ್ಮ ಸಹಕಾರ ಅನ್ನೋದು ಮಾಧ್ಯಮದವ್ರದ್ದು ಇರುತ್ತೆ, ಚಿತ್ರರಂಗದ ಇರುತ್ತೆ, ಆ್ಯಸ್ ಎನ್ ಡೈರೆಕ್ಟರ್ದಂತೂ ನಿಮಗಿದ್ದೇ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸಾರಥಿ ಸಿನಿಮಾ ಅಂದಮೇಲೆ ನಾವು ತುಂಬ ಕತೆಗಳು ಕೇಳಿದ್ವಿ, ತುಂಬ ನಿರ್ದೇಶಕರನ್ನು ಭೇಟಿ ಮಾಡಿದ್ವಿ. ಆದರೆ ಎಲ್ಲೋ ಏನೋ ಸಿಂಕ್ ಆಗಲಿಲ್ಲ. ಮಾಡಬೇಕು ಅಂತ ಅದೊಂದು ಝೀಲ್ ಬರುತ್ತೆ. ಈ ಒಂದು ಕತೆ ಕೇಳಿದಾಗ ಇಲ್ಲ ಗುರು ಇದು ವರ್ಕ್ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಯಾಕಂದರೆ ನಾವು ಅವಾಗ ಕಾಲೇಜ್ ಡೇಸಲ್ಲಿ ಇದ್ದಾಗ ಸಾರಥಿ ಫಿಲಮ್ ಬಂತು. ಕಾಲೇಜ್ ಮುಗಿದು ಪ್ರೊಫೆಷ್ನಲ್ ಲೈಫ್ಗೆ ಹೋಗೋ ಅಷ್ಟೊತ್ತಿಗೆ ಇವಾಗ ಈ ಸಿನಿಮಾ ಮಾಡ್ತಾಯಿದ್ದೀನಿ. ಆ ಗ್ಯಾಪಲ್ಲಿ ನಾನು ತುಂಬ ಸಿನಿಮಾ ನೋಡಿ 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 ನಾನೇ ಒಂಥರ ಹುಚ್ಚಿನ ಥರ ಆಗಿಬಿಟ್ಟಿದ್ದೆ. ಕಮೆಂಟ್ಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ಇದು ಒಂದು ಪಿಕ್ಚರ್ ಬಂದರೆ ಏನಿದು ಅಂತ. ಬಟ್ ಯಾವುದೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಿರಲಿಲ್ಲ, ಜಸ್ಟ್ ಆ್ಯಸ್ ಎನ್ ಆಡಿಯನ್ಸ್. ಬಟ್ ಈ ಸಿನಿಮಾ ಶುರು ಮಾಡೋಕ್ಕೆ ಕಾರಣ 3 ಜನ. ಒಂದು ಜಡೇಶ್ ಕೆ ಹಂಪಿ ಅವರು, ಇನ್ನೊಂದು ವಿಜಯ್ ಕುಮಾರ್ ಅಣ್ಣ ಅವರು, ಇನ್ನೊಂದು ನಮ್ಮ ತಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊಸಪೇಟೆ ಅನ್ನೋ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಏನೋ ಕನ್ಸು ಕಟ್ಟಿ ಬಂದಿದ್ದ ಮನುಷ್ಯ ಜಡೇಶ್ ಅವರು. ಯಾರು ಇಲ್ಲ, ಯಾರು ಇರಲಿ, ಯಾರು ಬಿಡಲಿ, ನನಗೇನು ಮಾಡೋಕ್ಕಾಗುತ್ತೆ ಅಂತ ಇಡೀ ಇಂಡಸ್ಟ್ರಿಗೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್ ಆಗಿ ನಿಂತಿರೋ ವಿಜಯ್ ಅಣ್ಣ ಅವರು. ತಂದೆ ಇಲ್ದಿರ ಬೆಳೆದು ಒಂದು ಕುಗ್ರಾಮದಿಂದ ಬಂದು ಇವತ್ತು ಬೆಂಗಳೂರಿಗೆ ಬಂದು ಸಾರಥಿ ಅಂತ ಚಿತ್ರ ನಿರ್ಮಾಣ ಮಾಡಿದ ಸತ್ಯಪ್ರಕಾಶ್ ಅವರು. ಈ ಕತೆ ಕೇಳಿದಾಗ ಈ 3 ಜನ ನನ್ನ ಕಣ್ಮುಂದೆ ಬಂದರು. 100% ಈ ಥರ ಕಾಂಬಿನೇಷನ್ ದೇವರೇ ಮಾಡ್ತಾನೆ, ನಾವು ಮಾಡ್ಕೊಳೋದಲ್ಲ ಅಂತ ನನಗನ್ನಿಸ್ತು. ಆಮೇಲೆ ನಮ್ಮ ಹಿಂದಿನ ಸಿನಿಮಾ ಸಾರಥಿಲಿ ಕೂಡ
ಟ್ಯಾಗ್ ಲೈನ್ ಇತ್ತು, ಸಾರಥಿ ಸಂಭವಾಮಿ ಯುಗೆ ಯುಗೆ ಅಂತ. ಜಡೇಶ್ ಅವ್ರು ಬಂದರು, ನನಗೆ ಸಿನಿಮಾ ಟೈಟ್ಲ್ ಹೇಳಿಲ್ಲ ಸರ್, ಬಟ್ ಅದ್ರ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇರುತ್ತೆ, ಇದು ಆಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ ಅಂತ. ಅದು ಒಂಥರ ಮನ್ಸಿಗೆ ತುಂಬ ಕಾಡೋ ಥರ ಆಯಿತು. ಆಮೇಲೆ ಜಡೇಶ್ ಸರ್ ಒಂದ್ಸರಿ ಬಂದು ಕಂಪ್ಲೀಟ್ ನರೇಷನ್ ಕೊಟ್ಟಾಗ ನಮ್ಗೆ ತುಂಬ ಖುಷಿಯಾಯಿತು. ಬಟ್ ಏನಂದರೆ ಆ ಟೈಮಲ್ಲಿ ನಾವು ಇಷ್ಟು ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಮಾಡೋ ಅಷ್ಟು ಫೈನಾನ್ಷಿಯಲ್ ಸ್ಟೇಟಸಲ್ಲಿ ಇರಲಿಲ್ಲ. ಅಂದರೆ ನಾವು ಸಿನಿಮಾ ಮಾಡೋ ಪ್ಲ್ಯಾನನ್ನೇ ಇರಲಿಲ್ಲ, ನಮ್ಮ ಬಿಸ್ನೆಸ್ ನಾವು ನೋಡ್ಕೊಂಡಿದ್ವಿ. ಹಾಗಾಗಿ 1-2 ಶೆಡ್ಯೂಲಲ್ಲಿ ಸ್ವಲ್ಪ ನಮ್ಮ ಸಂಸ್ಥೆ ಕಡೆಯಿಂದನೇ ತೊಂದರೆ ಆಯಿತು. ಈಗ ಈ ಶೆಡ್ಯೂಲ್ ಮುಗಿಸಿ ಇನ್ನೊಂದು ಶೆಡ್ಯೂಲ್ ಮುಗಿಸಿದ್ರೆ ಸಿನಿಮಾ 90% ಕಂಪ್ಲೀಟ್ ಮುಗಿದೋಗುತ್ತೆ. ಇವಾಗ ಕಂಟಿನ್ಯೂಸ್ ಶೆಡ್ಯೂಲ್ ಹಾಕೊಂಡಿದ್ದೀವಿ ಫ್ರಮ್ ಜಾನ್ವರಿ ಟಿಲ್ ಫೆಬ್ರವರಿ ಎಂಡ್, ಮಾರ್ಚ್ 15th. ಸಾಂಗ್ಸ್ ಬಿಟ್ಟರೆ ಕಂಪ್ಲೀಟ್ ಟಾಕಿ, ಫೈಟ್, ಆ್ಯಕ್ಷನ್ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್ಡ್. ಸೊ ಒಂದೇ ಪೇಸಲ್ಲಿ ಹೋಗಿ ಫಿನಿಷ್ ಮಾಡೋಣ, ಆದಷ್ಟು ಬೇಗ ಥಿಯೇಟ್ರಿಗೆ ಬರಬೇಕು ಅಂತ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು 2 ಮಾತು ಮುಗಿಸ್ತೀನಿ. ರಿತಾನ್ಯಾಗೆ ವೆಲ್ಕಮ್ ಟು ಇಂಡಸ್ಟ್ರಿ. ನನಗೆ ತುಂಬ ಖುಷಿ ಆಗ್ತಾ ಇದೆ, ನಮ್ಮ ಸಾರಥಿ ಫಿಲ್ಮ್ಸ್ ಸಂಸ್ಥೆಯಿಂದ ಅವರು ಪರಿಚಯ ಆಗ್ತಾ ಇದ್ದಾರೆ, ಅದು ತುಂಬ ನನಗೆ ಖುಷಿ ಇದೆ. ಆಮೇಲೆ ಮಾಸ್ತಿ ಸರ್ ಬಗ್ಗೆ ನಾನು ಹೇಳೋದು ಏನು ಹೇಳಲಿ, ಅವ್ರ ಡೈಲಾಗ್ಗಳನ್ನ ಯೂಟ್ಯೂಬಲ್ಲಿ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇರುತ್ತೆ. ಶ್ರೀಕಾಂತ್ ಅವರು ಕೂಡ ತುಂಬ ಒಳ್ಳೆ ರೈಟರ್, ಮುಂದೆ ಅವರು ಒಂದು ಸರ್ಪ್ರೈಸ್ ಕೊಡೋಗಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆ ಬರಹಗಾರ. ನರಸಿಂಹಣ್ಣ ಮ್ಯಾನೇಜರು, ವೆಂಕಟೇಶ್ ಅವರು, ಇನ್ನು ನಮ್ಮ ತಂಡಕ್ಕೆ ಕೆಲಸ ಮಾಡಿರೋ ಎಲ್ಲರೂ, ಸ್ವಾಮಿ ಸರು, ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲರ ಒಟ್ಟು ಪ್ರಯತ್ನದಿಂದ, ಆಮೇಲೆ ಎಡಿಟರ್ KM ಪ್ರಕಾಶ್, ಎಲ್ಲರ ಒಂದು ಒಟ್ಟು ಪ್ರಯತ್ನದಿಂದ ತುಂಬ ಒಳ್ಳೆ ಸಿನಿಮಾ ನಿಮ್ಗೆ ಕೊಡ್ತೀನಿ ಅಂತ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ವಿಜಯ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಬೆಂಗಳೂರಿನಿಂದ ಇಲ್ಲಿನವರೆಗೂ ಸಹ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಗೊಳಿಸೋದಕ್ಕೋಸ್ಕರ ಬಂದಿದ್ದೀರಿ ಅಂತ ತಮಗೆಲ್ಲರಿಗೂ ಆಭಾರಿಯಾಗಿ ತಮಗೆಲ್ಲರಿಗೂ ವಂದಿಸ್ತೇನೆ. ಪ್ರಥಮವಾಗಿ ಈಗ ತಮಗೆಲ್ಲರೂ ಗೊತ್ತಿದೆ, ಸಾರಥಿ ಆದಮೇಲೆ ನಾನು ಸುಮಾರು 13 ವರ್ಷಗಳ ಕಾಲ ಸಿನಿಮಾ ಮಾಡೋಕ್ಕೆ ಹೋಗಲಿಲ್ಲ. ಕಾರಣ, ಆಕಸ್ಮಿಕವಾಗಿ ಬಂದೆ ಸಿನಿಮಾಕ್ಕೆ. ನಿಜವಾಗ್ಲೂ ನಾನು ಸಿನಿಮಾ ಮಾಡಬೇಕು ಅಂತ ಸಾರಥಿ ಬಂದಿರಲಿಲ್ಲ, ಆಕಸ್ಮಿಕವಾಗಿ ಬಂದೆ. ಅದೇನು ಅದೃಷ್ಟನೋ ಏನೋ ಅಥವಾ ಗೊತ್ತಿಲ್ಲ, ಆ ಒಂದು ಸಿನಿಮಾನ ಪ್ರೇಕ್ಷಕ ಮಹಾಜನರು ಗೆದ್ಸಿರು. ತಮ್ಮೆಲ್ಲರೂ ಸಹಕಾರ ಕೂಡ ಇತ್ತು. ಅವತ್ತಿನ್ನ ಹೊಸದಾಗಿ ಮಾಧ್ಯಮಗಳು, ಮೀಡಿಯಾ ಚಾನಲ್ಗಳು ಇನ್ನೂ ಹೊಸದಾಗಿ 2-3 ಚಾನಲ್ಗಳು ಬಂದಿದ್ದು. ಏನಾದರೂ ನಾವು ಹೋಗ್ಬೇಕಾದ್ರೆ ಪತ್ರಿಕೆಗಳ ಮುಖೇನನೇ ಹೋಗ್ಬೇಕಿತ್ತು. ಅಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸಹ ನನಗೆ ಹೆಚ್ಚು ಒತ್ತು ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ರಿ. ನನಗೆ ಸಿನಿಮಾ ಮಾಡಿದ್ದಾಯಿತು, SS ಬಂದಿದ್ದಾಯಿತು, ಸ್ಟೇಟ್ ಅವಾರ್ಡು ಬಂತು. ಮುಂದೇನಾದ್ರೂ ಮತ್ತೆ ಸಿನಿಮಾ ಮಾಡಿದಾಗ ಎಲ್ಲಿ ಏನಾಗ್ಬಿಡುತ್ತೋ, ಬಂದಿರೋ ಹೆಸರೆಲ್ಲ ಕಳ್ಕೊಂಬಿಡ್ತೀನೋ ಅಂತ ತುಂಬ ಭಯನೂ ಇತ್ತು. ಕಾರಣ, ಯಾಕಂದರೆ ಕತೆ ಕೇಳ್ತಾ ಇದ್ದೆ, ಕತೆನಲ್ಲಿ ಉರುಳಿರ್ತಿರ್ಲಿಲ್ಲ. ಎಷ್ಟೋ ಜನ ಮೊದಲು ಡೈರೆಕ್ಟ್ರುಗಳು ಹೇಳ್ತಾಯಿದ್ರು, ಸರ್ ಹಿಂಗೆ ಮಾಡ್ಬೋದು ಸರ್, ಹಿಂಗಿದೆ ಸರ್, ನೀವೇನಿಲ್ಲ ಸರ್, 10 ಕೋಟಿ ಹಾಕಿದ್ರೆ 50 ಕೋಟಿ ಮಾಡ್ಬೋದು ಸರ್ ಅಂತ. ನಾನು ಸ್ವಾಮಿ, ನಾನು ದುಡ್ಡು ಮಾಡೋಕ್ಕಂತೂ ಬಂದಿಲ್ಲ, ನನ್ನ ಪ್ರೊಫೆಷನ್ನೇ ಬೇರೆ. ಏನೋ ನನಗೆ ಆಕಸ್ಮಿಕವಾಗಿ ಬಂತೇನೋ ಗೊತ್ತಿಲ್ಲ, ಈ ಮಟ್ಟಕ್ಕೆ ಹೆಸರು ಬಂದಿದೆ. ಜನತೆ 100-150 ರೂಪಾಯಿ ಕೊಟ್ಟು, ಅವತ್ತು ನಮ್ಮ ಸಿನಿಮಾ ಇದ್ದಾಗ 60 ರೂಪಾಯಿ 80 ರೂಪಾಯಿ ಇತ್ತು, ಹಳ್ಳಿ ಕಡೆ 40 ರೂಪಾಯಿ 60 ರೂಪಾಯಿ ಇತ್ತು. 10 ಸತಿ ಬಂದು ನೋಡಿ ಈ ಮಟ್ಟಕ್ಕೆ ವಿಜಯ ಗೆಲ್ಸಿದ್ದಾರೆ. ನನ್ನ ಬಗ್ಗೆ ಏನೋ ಒಂದು ಓಪಿಟ್ಕೊಂಡಿರ್ತಾರೆ. ಯಾವುದಾದ್ರೂ ಮತ್ತೆ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಏನೋ ಅಂತಿಂತ ಸಿನಿಮಾ ಮಾಡಿದ್ರೆ ಎಲ್ಲಿ ಬಂದಿರೋ ಹೆಸರು ಕಳ್ಕೊಂತೀನೋ ಅನ್ನೋ ಒಂದು ದೃಷ್ಟಿಯಿಂದ ನಾನು ಸಿನಿಮಾ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತಿನ ಜನ್ರೇಷನ್ಗೆ ಕಥೆಯಾಗಿರಬೇಕು, ಕಂಟೆಂಟ್ ಅನ್ನೋದ ಈಗಿನ ಜನ್ರೇಷನ್. ನನ್ನ ಮಗ ಹೇಳ್ದ, ಪಾಪ ತುಂಬ ಬುದ್ಧಿವಂತರಿದ್ದಾರೆ ಜಡೇಶ್ ಸರ್ ಅವರು, ನೀವು ದಯವಿಟ್ಟು ನಾನೇ ನಿಮ್ಗೆ ಹೇಳಿದೆ ಸಿನಿಮಾ ಮಾಡಿದ್ರೆ ನಾನು ನಿಮ್ಮ ಜೊತೆಲಿರಲ್ಲ ಅಂತ, ನೀವು ಮಾಡಿ ಪಪ್ಪ ಅಂತ ಹೇಳಿದ್ರು. ಆವಾಗ ನಾನು ಜಡೇಶ್ ಸರ್ ಅವ್ರನ್ನ ಆಯ್ತಪ್ಪ ಕರೆಸೋಣ ಅಂತ ಹೇಳ್ಬಿಟ್ಟು ಕರೆಸಿದ್ವಿ. ಒಂದೇ ವಾರದಲ್ಲಿ ನಾವು ಪ್ರಿಪ್ರೇಷನ್ ಇಲ್ಲ, ಸಿನಿಮಾ ಮಾಡಬೇಕು ಅಂತಲೂ ಇರಲಿಲ್ಲ. ಅವ್ರ ಕತೆ ಹೇಳಿದ್ರು, ವಿಜಯ್ ಸರ್ ಹತ್ರ ಹೋಗೋಣ ಸರ್ ಅಂದರು. ವಿಜಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಸಾರಥಿ ಆದ 2 ವರ್ಷದಲ್ಲೇ ಅವ್ರ ಸಿನಿಮಾ ಮಾಡಬೇಕಾಗಿತ್ತು. ಏನೋ ಕಾರಣಾಂತರದಿಂದ ಅದಾಗಲಿಲ್ಲ. ನಾವು ಹೋದ್ವಿ ಸರ್ ಹತ್ರ. ವಿಜಯ್ ಸರ್ ಅವರು ತುಂಬ ಸಂತೋಷಪಟ್ಟು, ಬನ್ನಿ ಸರ್, ಏನು ಮಾತಾಡಲಿಲ್ಲ. ಎಲ್ಲರೂ ಹೇಳ್ತಾರೆ, ಯಾವ ರೆಮ್ಯುನರೇಷನ್ ಬಗ್ಗೆನೂ ಮಾತಾಡಿಲ್ಲ, ಏನು ಮಾತಾಡಲಿಲ್ಲ. ಸಿನಿಮಾ ನೀವು ಮಾಡ್ತೀರಾ ಸರ್, ಹೇಳಿ ಸರ್ ಅಂತ ಹೇಳಿ ತುಂಬ ಖುಷಿ ಆಯಿತು.
ಇವತ್ತು ಮೊನ್ನೆ ಒಂದು ದಿವಸ ನಾವು ಇನ್ನು ಸೆಟ್ಟಲ್ಲಿ ಜೂನಿಯರ್ ಸಹ ಬಂದಿರಲಿಲ್ಲ, 7 ಗಂಟೆಗೆ ಸಾರ್ ಬಂದು ಎಲ್ಲಿ ಜಡೇಶ್ ಅಂತ ಹೇಳಿ ನನಗೆ ಎಷ್ಟು ಖುಷಿ ಆಗುತ್ತಂದರೆ ಒಬ್ಬ ನಿರ್ಮಾಪಕ ಬಂಡವಾಳ ಹಾಕ್ತಾನೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತು ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಇವತ್ತು ಏನು ನಮ್ಮ ವಿ ಸಾರ್ ಅವರು ಮುಂದೆ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತೀನಿ, ತುಂಬ ಎತ್ತರಕ್ಕೆ ಬೆಳೆಯುವಂಥ ವ್ಯಕ್ತಿ. ಕಾರಣ ಒಂದು ಟೇಕಲ್ಲಿ ಏನಾದರೂ ಒಂದು ಸ್ವಲ್ಪ ಕಡಿಮೆ ಬಂದರೂ ಸಹ ಅವರು ಜಡೇಶ್ ಇನ್ನೊಂದು ಶರ್ಟ್ ಮಾಡ್ಬೇಡ, ಇನ್ನೊಂದು ತಗೊಳ್ಳೋಣ ಅಂತ ಹೇಳಿ ಅದನ್ನು ಯಾರೇ ಆಗಿರಲಿ, ಬಿಡೋ ನಾನು ಮಾಡಿದ್ದೀನಿ ಅಂತ ಏನಾದ್ರು ಡೈರೆಕ್ಟ್ರ್ ಕೇಳಿದಾಗ ಕೆಲವರು ನೋಡಿದಿರಲ್ಲ ಹೇಳ್ತಾರೆ. ಆದರೆ ಸಾರ್ ಹಂಗಲ್ಲ, ನೋಡ್ಬಿಟ್ಟು ಮಾನಿಟ್ರಲ್ಲಿ ಬಂದು ಇನ್ನೊಂದು ಟೇಕ್ ತಗೊಳಮ್ಮ, ಹಿಂಗೆ ಮಾಡಮ್ಮ ಅಂತ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಇವತ್ತು ಅಂಥ ಒಂದು ವಿಜಯ್ ಸಾರ ಹುಟ್ಟುಹಬ್ಬ, ಅವರು 100 ವರ್ಷ ಚೆನ್ನಾಗಿ ಬಾಳಲಿ, ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಮತ್ತೊಮ್ಮೆ ಅವ್ರಿಗೆ ಆಶಿಸ್ತೇನೆ. ಅದೇ ರೀತಿ ರಿಪನ್ಯ ಇವತ್ತು ಅಂಬೆಗಾಲಿಡ್ತಾ ಈ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಇವತ್ತು ಅವ್ರ ತಂದೆ ಡೆಡಿಕೇಶನ್, ಯಾರೇ ಒಬ್ಬರು ಎತ್ತರಕ್ಕೆ ಬೆಳೆದು ಹೀರೋ ಆದ ನಂತರ ಸಡನ್ ನನ್ನ ಮಗಳನ್ನ ಹೀರೋಯಿನ್ನೇ ಮಾಡಬೇಕು ಅಂತ ಬಯಸ್ತಾರೆ. ಇದರಲ್ಲಿ ಹೀರೋಯಿನ್ನೇ ಆದರೂ ಸೆಕೆಂಡ್ ಹೀರೋಯಿನ್ನು ಇವತ್ತು ಆದರೂ ಪರವಾಗಿಲ್ಲ, ಒಂದು ಬರಲಿ, ಡೆಡಿಕೇಶನ್ ಆಗಲಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮಾಡ್ತಿದ್ದಾರೆ. ಅದು ತಕ್ಕಂತೆ ಅವರು ಸಹ ಎಫರ್ಟ್ ಆಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನು ಜಡೇಶ್ ಬಗ್ಗೆ ಅವರು ತಮಗೆಲ್ಲರಿಗೂ ಗೊತ್ತು, ನೀವು ಅವ್ರನ್ನೇ ಕೆಣಕ್ತಾ ಇರ್ತೀರ. ಅವರ ಕಂಟೆಂಟ್ ಆಗಿರ್ತದೆ ಹಳ್ಳಿ ಸೊಗಡು, ತುಂಬ ತುಂಬ ವಿಚಾರವಂತ, ಬುದ್ಧಿವಂತ, ಹೇಳ್ತಾರೆ. ಗಾತ್ರ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ನೋಡಕ್ಕೆ ಕೂಳಾಗಿದ್ರು ಅವರ ಒಂದು ಬುದ್ಧಿ ಇದೆಯಲ್ಲ, ತುಂಬ ವೆರಿ ವೆರಿ ಟ್ಯಾಲೆಂಟೆಡ್ ಮನುಷ್ಯ. ನಿಜವಾಗ್ಲೂ ಆ ಮನುಷ್ಯ ಇವತ್ತು ಏನೆಲ್ಲ ಹೇಳ್ತಾರೆ ಪ್ಯಾನ್ ಇಂಡಿಯಾ ಅಂತ, ವರ್ಲ್ಡ್ ಇಂಡಿಯಾ ಆಗ ಮಟ್ಟಕ್ಕೆ ಆ ಮನುಷ್ಯ ಬೆಳೀತಾರೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖೇನ ಹೇಳಕ್ಕೆ ಸಹ ಬಯಸ್ತೀನಿ. ಅದೇ ರೀತಿ ಮಾಸ್ತಿ ನನ್ನ ಗೆಳೆಯ, ನಮ್ಮ ಏರಿಯಾದಲ್ಲೇ ನಾವಿಬ್ಬರು ಒಂದೇ ಕಡೆ ವಾಸ, ಮಹಾಲಕ್ಷ್ಮಿ ಹೋಟೆಲ್ ಅವ್ರಿರೋದನ್ನು ಅಲ್ಲ ಒಂದೇ ಏರಿಯಾದಲ್ಲಿ. ತಮ್ಗೆಲ್ರಿಗೂ ಗೊತ್ತಿದೆ ಅವ್ರ ಬಗ್ಗೆ, ನಾನು ಏನು ಹೇಳಕ್ ಹೋಗಿಲ್ಲ. ಅವರಿಬ್ರು ಅಂದರೆ ಸಿನಿಮಾದಲ್ಲಿ ಆ ಕತೆ ಯಾವ ರೀತಿ ಹೋಗ್ತದೆ ಅಂತ ಆ ಡೈಲಾಗ್ಗಳು ಕೇಳ್ತಾ ಇದ್ರೆ ಯೂತ್ಸ್ಗೆ ಒಂದು ಇನ್ಸ್ಪಿರೇಷನ್ ಇರ್ತದೆ ಅಂತ ಒಬ್ಬ ಡೈಲಾಗ್ ರೈಟ್ರು. ಅದೇ ರೀತಿ ನಮ್ಮ ಶ್ರೀಕಾಂತ್ ಹೊಸದಾಗಿ ಈಗ ಅವರು ಸಹ ಅವ್ರ ಜೊತೆ ಸೇರ್ಕೊಂಡು ತುಂಬ ಅವರು ಒಂದು ಒಳ್ಳೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಈಗ ತಾನೇ ನಮ್ಮ ವಿಜಯ್ ಸರ್ ಅವರ 20 ವರ್ಷದ ಬಾಂಧವ್ಯದ ಒಬ್ಬ DYSP ಸರ್ ಬಂದಿದ್ದಾರೆ. ನೋಡಿ, ಒಬ್ಬ ಅಧಿಕಾರಿ ಆದ್ರೂ ಒಬ್ಬ ಸ್ನೇಹಿತ ಹುಟ್ಟು ಹಬ್ಬಕ್ಕೋಸ್ಕರ ರಜಾ 3 ಅವರ್ ಆಗಲಿ ನಾನು ಹೋಗ್ಬೇಕು ಸರ್, ನಾನು ವಿಜಯ್ ಸರ್ ವಿಶ್ ಮಾಡ್ಬೇಕು ಅಂತ ಬಂದಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ತುಂಬ ಖುಷಿ ಆಯಿತು ಸರ್ ತಮ್ಮ ನೋಡಿ. ಅದೇ ರೀತಿ ನರಸಿಂಹ ಅವರು ಇವತ್ತು ದೊಡ್ಡ ಪ್ರೊಡಕ್ಷನಲ್ಲಿ, ರಾಕ್ಲೈನ್ ಪ್ರೊಡಕ್ಷನಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದಂಥ ವ್ಯಕ್ತಿ, ತುಂಬ ಅನುಭವಿಸ್ತ ವ್ಯಕ್ತಿ. ಅವರು ಸಹ ನಮ್ಮ ಇದರಲ್ಲಿದ್ದಾರೆ. ತಮಗೆಲ್ರಿಗೂ ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಗೊತ್ತೇ ಇದೆ. ಮತ್ತು KM ಪ್ರಕಾಶ್ ರೆಡ್ಡಿ ನಮ್ಮ ಸಾರಥಿನಲ್ಲೂ ಸಹ ಮಾಡಿದರು. ಸ್ವಾಮಿ ಅವರು ಕ್ಯಾಮ್ರಾಮ್ಯಾನು, ಈಗಾಗಲೇ ಅವರು ಹಿಂದಿನಲ್ಲೂ ಸಹ ಮಾಡ್ತಾರೆ, ತೆಲುಗಿನಲ್ಲೂ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಅವಕಾಶಗಳು ಸಹ ಅವ್ರಿಗಿದೆ. ಈ ನಮ್ಮದು ಒಂದು ಸಿನಿಮಾ ಮುಗಿಸಿದ ಮೇಲೆ ಅವರು ಜಾಕೀರ್ ಶರೀಫ್ನವರು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ, ಈ ಟೈಗರ್ ಶರೀಫ್ ಅವ್ರದ್ದು. ಇನ್ನು ನನ್ನ ಮಗನ ಬಗ್ಗೆ ನಾನೇನು ಹೇಳೋಂಥ ಅವಶ್ಯಕತೆ ನನಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ತಂದೆಯಾಗಿ ಇಂಥ ಅದು ಹೇಳೋದಕ್ಕೆ ನನಗೆ ಇದಾಗುತ್ತೆ. ನಿಜವಾಗ್ಲೂ ತುಂಬ ಸಂತೋಷ. ಇನ್ನು ನಂದೇನು ಹೇಳೋದಕ್ಕೆ ಹೆಚ್ಚು ಉಳಿದಿಲ್ಲ. ಈ ಒಂದು ಕಥೆಯನ್ನು ಬೇರೆಯವ್ರ ಹತ್ರ ಇತ್ತು, ಕಾರಣಾಂತರದಿಂದ ನನಗೆ ಬಂತು. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕಾಂತ ಸಹ ನಮ್ಮ ಊರಿನ ಹುಡುಗ ಜಡೇಶ್ ಸರ್ ಅವ್ರನ್ನ ಕರ್ಕೊಂಬಂದು ಪರಿಚಯ ಮಾಡಿದ್ರು, ಕಾಂತ ಅಂತ. ಅವನು ಬೆಳೀತಾ ಇದ್ದಾನೆ, ಅವ್ರಿಗೂ ಒಳ್ಳೆಯದಾಗಲಿ. ಇನ್ನೆಲ್ಲರಿಗೂ ಸಹ ನಾನು ಮೊದಲನೇದಾಗಿ ಪ್ರೇಕ್ಷಕರಿಗೆ ತಮ್ಮ ಮುಖೇನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಹಿಂದೆ ನೀವು ಸಾರಥಿನಲ್ಲಿ 5 ಸತಿ 10 ಸತಿ ಸಿನಿಮಾ ಬಂದು ನೋಡಿ ಆ ಸಿನಿಮಾನ ಯಶಸ್ಸು ಕೊಟ್ಟು ಗೆಲ್ಸಿದ್ರಿ, ನಿಜವಾಗ್ಲೂ ಅದಕ್ಕಿನ್ನ 2 ಪಟ್ಟು ಈ ಸಿನಿಮಾ ಆಗುತ್ತೆ ಅಂತ ಹೇಳಿ ನಾನು ಈ ಮುಖೇನ ಖುಷಿಯಿಂದ ಹೇಳ್ತೀನಿ. ಈ ಸಿನಿಮಾ ಯಾವುದೇ ರೀತಿಯಲ್ಲಿ ಧಕ್ಕೆ ಬರ್ದಂಗೆ, ಚ್ಯುತಿ ಬರ್ದಂಗೆ ಕನ್ನಡದಲ್ಲಿ ಏನಪ್ಪ ಇಂಥ ಸಿನಿಮಾ ಮಾಡೋರು ಇದ್ದಾರೆ ಅನ್ನೋ ಒಂದು ಮಟ್ಟಕ್ಕೆ ನಾನು
ಬೇರೆಯವ್ರು ಹೇಳ್ತಾರೆ ಅಷ್ಟು ಕೋಟಿ ಇಷ್ಟು ಕೋಟಿ ಪ್ಯಾನ್ ಇಂಡಿಯಾ ಅಂತ. ನಾನೇನಿದ್ರು ನಮ್ಮ ಡೈರೆಕ್ಟ್ರಿಗೆ ಹೇಳೋದು, ಸರ್ ನೀವೇನು ಮಾಡ್ತೀರೋ ನನ್ನ ಅಡಚಣೆ ಇಲ್ಲ, ನಾನು ಅಡ್ಡಿಪಡಿಸಲ್ಲ, ನೀವೇನು ಮಾಡಿದ್ರು ₹1 ಪೋಲಾಗಬಾರ್ದು, ಆದರೆ ಸ್ಕ್ರೀನ್ ಮೇಲೆ ಕಾಣಬೇಕು. ಬರೋಂಥ ಪ್ರೇಕ್ಷಕ 2.25 ಗಂಟೆ 2.5 ಗಂಟೆ ಏನು ಬಂದು ನಾನು ದುಡ್ಡು ಕೊಟ್ಟು ಬಂದೆ, ತುಂಬ ಹೊರ್ತಿದ್ಯಮ್ಮ ಅಂತ ಅಂದ್ಕೊಂಡು ಸಂತೋಷ ಥಿಯೇಟ್ರಿಂದ ಹೋಗ್ಬೇಕು ಅನ್ನೋದು ಒಂದೇ ಒಂದು ದೃಷ್ಟಿ ಹೇಳ್ತಾ, ಇನ್ನು ತಮಗೂ ಲೇಟ್ ಆಯಿತು. ಈಗ ನಾನು ವಿಜಯ್ ಸರ್ ಅವರಿಗೆ ಮತ್ತೊಮ್ಮೆ ವ್ಯಕ್ತಿ, ಇವತ್ತು ಯಾವುದೇ ಒಂದು ವ್ಯಕ್ತಿನ ನಾವು ಗುರುತಿಸ್ಬೇಕಾದ್ರೆ ಹೇಳ್ತಾರೆ ರೂಪ ಮುಖ್ಯ ಅಲ್ಲ, ಅವರ ಗುಣ, ಅವರ ನಡತೆ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಒಬ್ಬ ಪ್ರೊಡ್ಯೂಸರು ಕಷ್ಟಪಡ್ತಾನೆ, ದುಡ್ಡು ಹಾಕ್ತಾನೆ, ಎಲ್ಲಿಂದ ತರ್ತಾನೋ ಗೊತ್ತಿಲ್ಲ, ಅವನಿಗೆ ಧಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲೇ ಇವತ್ತು ನಮ್ಮ ಸಾರಥಿ ಬ್ಯಾನರಲ್ಲಿ ನನಗೆ ತುಂಬ ಹೆಮ್ಮೆ ಇದೆ. ಇನ್ನು ಮುಂದೆ ನಾವು ಅವ್ರ ಜೊತೆಯಲ್ಲಿ ಎಷ್ಟು ವರ್ಷ ಬಾಂಧವ್ಯ ಇರ್ತದೋ ಅದು ದೇವ್ರಿಗೆ ಗೊತ್ತು. ನನಗಂತೂ ಅವ್ರ ಬಗ್ಗೆ ಭಾಳ ಹೆಮ್ಮೆಯಿಂದ 100 ವರ್ಷ ಸುಖವಾಗಿ ಬಾಳಲಿ, ಇನ್ನೂ ಎತ್ತಕ್ಕೆ ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ. ಹ್ಯಾಪಿ ಬರ್ಡೇ. ಹೀಗೆ ಖುಷಿಯಾಗಿ ಆರೋಗ್ಯವಾಗಿರು, ಜಾಸ್ತಿ ಫಿಲಮ್ಸ್ ಮಾಡ್ತಾಯಿರು, ಖುಷಿಯಾಗತ್ತೆ. ಇವ್ರ ಇನ್ಸ್ಪಿರೇಷನ್ ನನಗೆ. ಖುಷಿ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು. ಅಷ್ಟೇ, ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಹೆಚ್ಚೆಚ್ಚು. ಸರ್ ಇಲ್ಲೇ ಇದ್ದಾರೆ, ಹೇಳಂಗಿಲ್ಲ ಅಂತ. ಥ್ಯಾಂಕ್ ಯು ಸರ್. ಬಹಳ ಸೊಗಸಾಗಿ ಹೇಳಿದ್ರು ಅಂಬೆಗಾಲು ಅಂತ. ಮೋಸ್ಟ್ಲಿ ಇದನ್ನು ನಾವು ತೊದಲು ನುಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಮುಂದೆ ಇನ್ನು ದೊಡ್ಡದಾಗಿ ಬೆಳೀಲಿ ಅಂತ ಆಶಿಸ್ತೀವಿ. ವಿಜಯ್ ಸರ್, ಈಗ ನಿಮ್ಮ ಟರ್ನ್. ಎಲ್ಲರೂ ಕಾಯ್ತಿರೋದು ನಿಮ್ಮ ಮಾತಿಗೋಸ್ಕರ. ಇಷ್ಟು ವರ್ಷಗಳ ಸಿನಿಮಾ ಜರ್ನಿ, ಇವತ್ತು ನಿಮ್ಮ ಹುಟ್ಟುಹಬ್ಬದ ದಿನ ವಿಶೇಷವಾಗಿ ಲ್ಯಾಂಡ್ ಲಾರ್ಡ್ ಪ್ರೆಸ್ ಮೀಟ್ ಆಗ್ತಾ ಇದೆ. ಸೊ ಎಲ್ಲರ ಪ್ರಶ್ನೆ ಆಲ್ರೆಡಿ ನಿಮ್ಮ ಕಿವಿಗೆ ಬಂದಿದೆ. ಸಿನಿಮಾ ಬಗ್ಗೆ ನೀವು ಬಿಟ್ಕೊಡಲ್ಲ ಅಂತ ನಮಗೂ ಗೊತ್ತಿದೆ. ಆದರೆ ಹುಟ್ಟುಹಬ್ಬ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ನಾನು ಜಡೇಶ್ವಗ, ಇಬ್ಬರು ಡೈರೆಕ್ಟ್ರು, ಒಬ್ಬ ಹೀರೋ ಆಗಿ ಮೊದಲನೇದಾಗಿ ಅನ್ನದಾತರನ್ನ ಜ್ಞಾಪಿಸ್ಕೋತೀನಿ. ತುಂಬ ನೇರ ವಿಷಯಕ್ಕೆ ಬರ್ತೀನಿ. ನಮ್ಮ ಸತ್ಯಪ್ರಕಾಶ್ ಸಾರು ಅಂಡ್ ಅಗೇನ್ ಸೂರಜ್ ಅವರು. ಒಂದು ಸಿನಿಮಾ ಆಗಬೇಕಾದ್ರೆ ಮುಖ್ಯ ಅವರೇನೆ. ಅಂದರೆ ಆ ಪ್ರೊಡ್ಯೂಸರ್ಸ್ ಇಲ್ಲ ಅಂದರೆ ನಾವ್ಯಾರೂ ಇಲ್ಲ ಇವತ್ತು. ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ, ವಿಶೇಷವಾಗಿ ಹುಟ್ಟಿದಬ್ಬದ ದಿವಸ ನಾವು ಶೂಟಿಂಗ್ ಮಾಡ್ತಿರೋದು. ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ. 2 ವರ್ಷ ಕಂಟಿನ್ಯೂಸ್ ಆಗಿ ಊರಿನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ. ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ಆರ್ಟಿಸ್ಟ್ಗಳಿರೋದ್ರಿಂದ ಡೇಟು ಎಲ್ಲವೂ ಸಮಸ್ಯೆ ಆಗುತ್ತೆ ಅಂತೇಳಿ, ಇಲ್ಲ ಹುಟ್ಟಿದಬ್ಬದ ದಿವಸ ಶೂಟಿಂಗ್ ಮಾಡೋಣ ಅಂಥೇಳಿ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ. ಅದೊಂದು ಖುಷಿ ಇದೆ ನನಗೆ. ಎಲ್ಲೋ ಹುಟ್ಟಿದಬ್ಬಕ್ಕೆ ಎಲ್ಲೋ ಹೊರಗಡೆ ಹೋಗ್ದಿರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ತುಂಬ ಒಂದು ಖುಷಿ ಇದೆ. ಸೊ ಹಾಗಾಗಿ ಅಭಿಮಾನಿಗಳನ್ನ ನಾನು ಕ್ಷಮೆ ಕೇಳ್ಕೊತೀನಿ. ಮುಂದಿನ ವರ್ಷ ಖಂಡಿತವಾಗಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ. ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು, ನನ್ನ ಕ್ಷಮಿಸಿ ಈ ಸರ್ತಿ. ಮತ್ತು ಇನ್ನೇನು ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ, ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ. ಸೊ 30% ಅಂದರೆ ಥ್ಯಾಂಕ್ಸ್ ಟು ಮಾಸ್ತಿ. ಹೆಸರೇನಪ್ಪ? ಶ್ರೀಕಾಂತ್. ತುಂಬ ನನಗೆ ಹೊಸ ಪ್ರತಿಭೆಗಳಂದರೆ ಇಷ್ಟ. ಹೊಸ ಪ್ರತಿಭೆಗಳು ನನ್ನ ಗೆಟಪ್ ನೋಡಿ, ನನ್ನ ಗೆಟಪ್ಪು ಹೆಂಗೆ ಹೇಳಿ ಸರ್, ಒಂದು ನೆನಪಾಗತ್ತೆ. ನನಗೆ ಬುದ್ಧಿ ಬಂದಾಗ ನಮ್ಮ ಊರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ. ದೀಪ ಅಂತ ಕರಿತಿದ್ವಿ, ಬುಡ್ಡಿ ದೀಪ ಅಂತ ಕರಿತಿದ್ವಿ. ಮತ್ತು ಆಲ್ಮೋಸ್ಟು ನಾನು ನೋಡಿದಾಗ ನನ್ನ ಎಲ್ಲ ಹಿರಿಕರು ಇದೇ ಗೆಟಪ್ನಲ್ಲಿದ್ದರು. ಇದನ್ನು ಸ್ವಲ್ಪ ಚೆನ್ನಾಗಿದೆ. ಇನ್ನು ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಆ ಥರ ಯಾವುದು ಭೇದ ಭಾವ ಇಲ್ದಿರ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆ ಊರು. ಮತ್ತು ನಾವು ಯಾವತ್ತೂ ಅದನ್ನು ನಂಬದವರಲ್ಲ, ನಾವು ಒಂದೇ ನಂಬೋದು ಮನುಷ್ಯ ಜಾತಿ ಅನ್ನೋದು. ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀನಿ, ಒಂದು ಬಡವ ಮತ್ತು ಶ್ರೀಮಂತ ಅಂತ. ಸೊ ಹಂಗಾಗಿ ಎಲ್ಲೋ ಬಡವರ ನಾವು ಹೋಲುವಂಥ ಒಂದು ಕತೆ ಯಾವಾಗಲೂ. ಅಂದರೆ ಪ್ರತಿಯೊಬ್ಬ ಶ್ರೀಮಂತರಾಗಕ್ಕೂ ಅವನು ಬಡವನಿಂದನೇ ಪಾಸಾಗಿ ಶ್ರೀಮಂತನಾಗಬೇಕು. ಸೊ ಹಂಗಾಗಿ ಒಬ್ಬ ಬಡವನ ಮನೆಯ ಕತೆ ಅಂದರೆ ಅದು ನಂದು ಕೂಡ ತಮ್ಮದು ಕೂಡ ಅಂದ್ಕೊಂಡಿರ್ತೀನಿ ಅಂತ ಭಾವಿಸ್ತೀನಿ ನಾನು.
ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಿಗ್ಗೆ ಕೂಡ ಒಬ್ಬರು ಪತ್ರಕರ್ತರಿಗೆ ಹೇಳಿದೆ, ಹೌದು ನಾನೆಲ್ಲ ಬಡವರ ಮನೆಗೆ ಪ್ರತಿನಿಧಿಸ್ತೀನಿ, ಬಣ್ಣ ಗಿಣ್ಣ ಎಲ್ಲ ಇರೋದ್ರಿಂದ ಆ ಥರದ ಸಬ್ಜೆಕ್ಟ್ಗಳನ್ನ ಆಯ್ಕೆ, ನನಗೆ ಸೂಟಬಲ್ ಆಗುವಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೋತೀನಿ ಅನ್ನೋದು ಒಂದು. ನಾನು ನನ್ನ ಅವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಬಸ್ ಇರಲಿಲ್ಲ, ಮತ್ತು ಇನ್ನೂ ಎಲ್ಲರೂ ಮನೆಗೆ ಜೀತಕ್ಕಿರ್ತಾ ಇದ್ವಿ. ಆಲ್ಮೋಸ್ಟ್ ಹೇಳ್ತೀನಿ ನಿಮ್ಗೆ ಅದು ಅಂತ 80s ಎಲ್ಲ ಜೀತಕ್ಕಿರ್ತಿದ್ವಿ. ಮತ್ತು ಆವಾಗ ಬಾಲ್ಟರ್ ಸಿಸ್ಟಮ್ ಇತ್ತು, ಅಂದರೆ ತರಕಾರಿ ಕೊಡೋದು, ಅಕ್ಕಿ ತೊಗೊಳ್ಳೋದು, ಅದನ್ನು ನಾವು ಕೂಡ ಮಾಡಿದ್ದೀವಿ. ಆವಾಗ ಆ ಕಾಸು ಅನ್ನೋದು 1 ಪೈಸಾ 5 ಪೈಸಾ ಕೊಡೋದೇ ದೊಡ್ಡ ವಿಷಯ ನಮಗದು. ಅದನ್ನು ತೊಗೊಂಡೋದು ಅದನ್ನು ತೊಗೊಂಡ್ರೆ ನಮಗೇನೋ ಟ್ರೆಷರ್ ಸಿಕ್ಕಿದಂಗೆ. ಅಂಗಡಿ ಸಿಗೋವರೆಗೂ ಏನೂ ನೋಡ್ತಾ ಇರಲಿಲ್ಲ, ಬರೀ ಓಡೋಗೋದೇ ಕೆಲಸ ಇರೋದು. ಅದೆಲ್ಲ ನೆನಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ. ಈ ಥರದ್ದು ಎಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಕತೆ ಮಾಡಿರುವಂಥ ಜಡೇಶು ಜೊತೆಗೆ ಮಾಸ್ತಿ, ನಾವೆಲ್ಲ ಆಸ್ ಇಟ್ ಈಸ್ ಒಟ್ಟಿಗೆ ಇರ್ತೀವಿ. ನಮ್ಮೊಂದು ತಂಡ, ನಾವು ರಾತ್ರಿ ಕೂಡ ನಾವೇ ಒಂದು 4 ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನಲ್ಲಿ. ಸೊ ಹಾಗೆ ಮತ್ತೆ ತಮ್ಮ ಹತ್ರ ನಾನು ಮಾತಾಡ್ತೀನಿ. ನನ್ನೊಂದು ರಿಮಾರ್ಕಬಲ್ ಅಂದರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ ನಾನು ಮಾಡ್ತಾಯಿದ್ದೀನಿ ಅನ್ನೋ ಸಾರ್ಥಕತೆ ನನಗಿದೆ. ಸೊ ಹಂಗಾಗಿ ಹುಟ್ಟಿದಬ್ಬದ ದಿವಸ ಅದನ್ನು ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು, ಅದನ್ನು ಮಾಡ್ತಿದ್ದೀನಿ. ಅದು ಬಿಟ್ಟರೆ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಆರೈಕೆ, ಸಲಹೆ ಅದು ಯಾವಾಗಲೂ ಬಯಸ್ತೀನಿ. ಯಾಕೆಂದರೆ ಜಡೇಶ್ ಬಗ್ಗೆ ಹೇಳ್ಬೇಕಂದ್ರೆ, ಇವ್ರು 3 ಜನದ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ವಿದ್ಯಾವಂತರು ಕಡಿಮೆ, ಅವಿದ್ಯಾವಂತರು ಜಾಸ್ತಿ ಆಗಿರೋದು. ಸೊ ಹಂಗಾಗಿ ಒಬ್ಬ ಬಡವನ ಕಥೆನ, ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಇಲ್ಲಿ ವರ್ಕ್ ಮಾಡ್ತಿರುವಂಥ ನಮ್ಮ ಸ್ವಾಮಿ, ಕರ್ಣ, ನಮ್ಮ ಸುಧಾಕರ್, ನಿಮ್ಮ ಫ್ರೆಂಡ್ ಹೆಸರು ಸುಧಾಕರನ್ ಅವರು, ಎಂಟೈರ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ. ಅಷ್ಟು ಬಿಟ್ಟರೆ ಏನಾದರೂ ಇದ್ದರೆ ಕೇಳಿ, ನಾನು ಮಾತಾಡ್ತೀನಿ. ಅವಳು ನನ್ನ ಮಗಳಾಗೇ ಇರ್ತಾಳೆ, ಮಗಳಾಗಿರ್ತಾಳೆ. ಇಡೀ ಸಿನಿಮಾಲಿ ನೀವು ನನ್ನನ್ನು ಹಿಂಗೆ ನೋಡ್ತೀರ. ಸೊ ಹಂಗಾಗಿ ಜಡೇಶು ನನ್ನ ಆಲ್ಮೋಸ್ಟ್ ಈ ಗೆಟಪ್ ಮಾಡಿ ಆಯಿತು. ಇನ್ನು ಅದಕ್ಕೆ ಹೇಳಿದ್ದೀನಿ, ಜಲ್ದಿ ಎಲ್ಲ ಮುಗಿಸ್ಬಿಡೋಣಪ್ಪ ಜಡೇಶ್ ಅಂತ. ಅಂದರೆ ಕನಸುಗಾರನಿಗೆ ಮತ್ತು ಕಲೆ ಗೊತ್ತಿರೋರಿಗೆ, ಒಬ್ಬ ಪೇಂಟ್ರಿಗೆ, ಒಬ್ಬ ಡೈರೆಕ್ಟ್ರಿಗೆ ಯಾವತ್ತೂ ಸಮಾಧಾನ ಇರಬಾರ್ದು. ಹಂಗೆ ಇರದೇ ಇರೋದೇ ಕರೆಕ್ಟು. ಹಂಗೆ ಮತ್ತೆ ಮತ್ತೆ ನಾನು ಹೊಸದೇನು ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ, ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ. ಸೊ ಹಂಗಾಗಿ ಒಂದು ಒಳ್ಳೆ ಕಥೆನ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು. ನಾವಂತೂ ವಿದ್ಯಾವಂತರ ಜೊತೆ ಇರೋಣ ಅನ್ನೋ ಒಂದು ಆಸೆ ಅಷ್ಟೇ. ಲ್ಯಾಂಡ್ ಲಾರ್ಡ್ ಅದು ನಾನು ಚಿಕ್ಕ ವಯಸ್ಸಿಂದಲೂ ಕೇಳಿದಂಥ ಪದಗಳದು. ಲ್ಯಾಂಡ್ ಲಾರ್ಡ್, ನೀನೇನು ದೊಡ್ಡ ಲ್ಯಾಂಡ್ ಲಾರ್ಡಾ ನೀನು? ಹೌದಾ, ಅದೇನು ದೊಡ್ಡ ಲ್ಯಾಂಡ್ ಲಾರ್ಡ್ ಥರ ಮಾತಾಡ್ತೀಯ ನೀನು? ಓ ಹೌದಾ ಅಂತ. ಅದೇ ನೀನೇನು ದೊಡ್ಡ ಭೂಮಾಲೀಕನ ಅಂದರೆ ನಮ್ಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಅದು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು. ಆವಾಗ ಹೇಳೋರು, ಅದೇ ಕಣೋ ಲ್ಯಾಂಡ್ ಲಾರ್ಡ್ ಅಂದರೆ ಜಮೀನ್ದಾರರು, ಜಮೀನಿರೋರ ನೀವು ಅಂತ. ಸಮ್ಟೈಮ್ಸ್ ನಾವು ಕನ್ನಡದವರಾಗಿನೂ ಇಂಗ್ಲೀಷ್ ಕಲೀಲಿ ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನ ಹಾಕ್ತೀವಿ. ಸೊ ಹಂಗೆ ನಮ್ಮ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲೀಷ್ ಪದಗಳನ್ನ ಉಪಯೋಗಿಸಿದ್ದೀವಿ. ನಮಗೂ ಆಸೆ ಇರುತ್ತೆ ನನ್ನ ಮಗ ಇಂಗ್ಲೀಷ್ ಕಲೀಲಿ ಅಂತ. ಕಿತ್ತೇನ ಏನದು? ಆಳಿದವರ ಕಥೆ ಅಲ್ಲ, ಅಳಿದು ಉಳಿದವರ ಕತೆ. ಆಳಿದವರ ಕಥೆ ಅಲ್ಲ, ಅಳಿದು ಉಳಿದವರ ಕತೆ ಅಂತ ನನಗನ್ಸುತ್ತೆ. ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳಿದು ಉಳಿದವರೇನೆ. ಬಟ್ ನಮ್ಗೆ ಅಳಿಯಕ್ಕೆ ಬರಲ್ಲ. ಸೊ ಅವ್ರು ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ. ಸೊ ಹಂಗಾಗಿ ನಾವೆಲ್ಲ ನಾವೆಲ್ಲರೂ ಅಳೆದು ಉಳಿದವರು ಅಂತ ನಾನು ಬಯಸ್ತೀನಿ. ಆ್ಯಕ್ಷನ್ ಅಂತೂ ಈ ಸತಿ ಜಡೇಶ್ ಫುಲ್ ಫ್ಲೆಡ್ಜ್, ಸ್ವಾಮಿ ಬಾ, ಫುಲ್ ಫ್ಲೆಡ್ಜ್ ಆಫ್ ಎಲ್ಲವನ್ನೂ ಇಟ್ಟಿದ್ದಾರೆ. ಆ್ಯಕ್ಷನ್ ಇವರೆಲ್ಲ ಏನು ಅಂದರೆ ವಿಷಯಗಳ ಜೊತೆ ಆ್ಯಕ್ಷನ್ ಹೇಳ್ತಾರೆ, ಬರೀ ಆ್ಯಕ್ಷನ್ನೇ ಸಿನಿಮಾ ಮಾಡೋದಿಲ್ಲ. ಸೊ ಅದು ನಮಗೆ ವಿಷಯ ಇದ್ದಾಗ ಆ್ಯಕ್ಷನ್ ಮಾಡೋಕ್ಕೆ ನಮಗೆ ಅದು ತುಂಬ ಶಕ್ತಿ ಕೊಡುತ್ತೆ. ನಾನು ಇದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂತ, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ವರ್ಕ್ ಆಗಲ್ಲ ಅದು. ಸೊ ಸ್ವಾಮಿ ನಿನ್ನ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ.
ನಿನ್ನ ಬಗ್ಗೆ ಕರ್ಣ ಬಗ್ಗೆ ಎಲ್ಲ ಹೇಳಿದೆ. ನಿನ್ಗೊಂದು ದೊಡ್ಡ ಥ್ಯಾಂಕ್ಸು ಸ್ವಾಮಿ. ತುಂಬ ಅದ್ಭುತವಾದ ಕೆಲಸಗಾರ ನೀನು. ನಿನಗೆ ದೇವ್ರು ತುಂಬ ಒಳ್ಳೇದು ಮಾಡಲಿ. ಸರಿ, ತೋಳಿಗೆ ಕೆಂಪು ಬಟ್ಟೆ, ಪೋಸ್ಟ್ರಲ್ಲಿ ಕೆಂಪದ ಅದು ಕಲರ್ ಚೇಂಜ್ ಮಾಡ್ಬಿಟ್ರೇನಪ್ಪ. ಹೌದು 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 ಹೌದು. ನನ್ನ ರಚಿತಾ ರಾಮ್ ಅವ್ರನ್ನ ನೀವು ಆಲ್ಮೋಸ್ಟ್ ಇದೇ ಏಜ್ ಇದರಲ್ಲೇ ನೋಡ್ತೀರಾ. ಅವ್ರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಇವತ್ತು ಬಂದಿಲ್ಲ ಅಷ್ಟೇ, ಅಂದರೆ ಬಂದಿರೋರು ಅವರು. ಹಾಂ ಹಾಂ, ಅಫ್ಕೋರ್ಸ್ ನಾವೆಲ್ಲ ಅದಕ್ಕೆ ಒಬ್ಬೊಬ್ಬರಾಗೆ ತಮ್ಮಲ್ಲಿ ಕಾಣಿಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರ ಪಾತ್ರ ಬಿಡ್ತೀನಿ, ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡ್ತೀವಿ ಈಗ, ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡಿಕೊಡ್ತೀವಿ ಈಗ. ಇಲ್ಲ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಬಟ್ ಒಂದು ಅಸ್ತಿತ್ವದ ಹೋರಾಟ ಇರುತ್ತೆ ಅಷ್ಟೇ, ಕಾರಣಗಳು ಬೇರೆನೆ, ಅದ್ರದ್ದು ಕಾರಣಗಳು ಬೇರೆ. ಇಲ್ಲ, ಬಟ್ ಇದು ಅವರ ಪರ್ಸ್ನಲ್ ಜಾಸ್ತಿ ಇರುತ್ತೆ. ಅಲ್ಲಿ ಅವನು ಸಮಾಜದ ವಿರುದ್ಧ ಹೋರಾಡ್ತಾನೆ, ಇವರು ಇಲ್ಲಿ ಪರ್ಸ್ನಲ್ ತುಂಬ ಇರುತ್ತೆ, ಸಮಾಜದ ಕಾಸು ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ಕೋಲಾರ ಭಾಗದಲ್ಲಿ, ಕೋಲಾರ ಮತ್ತು ಆಂಧ್ರ ಮತ್ತು ಕರ್ನಾಟಕ, ಕೋಲಾರ ಒಂದು ಸೂಕ್ತ. ಅಲ್ಲಿ ಸ್ವಲ್ಪ ಈ ನಾನು ಬರೆದ ಘಟನೆಗಳು ತುಂಬ ಅಲ್ಲಿ ಹಸಿರಾಗಿ ಇನ್ನೂ ನಡೀತಾ ಇದೆ. ಅಲ್ಲಿ ಒಂದು ಕೂಲಿಗಾಗಿ ಕಾಸು ಅನ್ನೋದು ದೊಡ್ಡ ಒಂದು ವಿಚಾರ. ಸೊ ಅದ್ರ ಮೇಲೆ ಸ್ವಲ್ಪ ವಿಷಯ ಬರುತ್ತೆ, ಮತ್ತು ತಂದೆ ಮಗಳ ಮೇಲೆ ವಿಷಯ ಬರುತ್ತೆ, ಕಾನೂನು ಮೇಲೆ. ಹಾಡುಗಳು ಒಂದು 3 ಕಮರ್ಷಿಯಲ್ ಆಗೇ ಇದೆ, ಆಮೇಲೆ ಥೀಮ್ ಇದೆ. ಒಟ್ಟಾರೆ ಒಂದು 5 ಹಾಡುಗಳು ಬರ್ತವೆ, ಒಂದು 5 ಫೈಟ್ ಸೀಕ್ವೆನ್ಸ್ ಎಲ್ಲ ಬರುತ್ತೆ. ಬದಲಾಗಿಲ್ಲ, ಬಟ್ ನಾವು ಶೂಟಿಂಗ್ ಮಾಡುವಾಗಾದ್ರೆ ಹೀರೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ರಾಚಯ್ಯ ಅಂತಾನೆ. ಅದು ಶೂಟಿಂಗ್ ಎಲ್ಲರೂ ಅದು ಹಬ್ಬಿಸಿ ಅದು ಮೀಡಿಯಾಗೆ ಹೋಗಿ ಅದೇ ಇರ್ಬೋದೇನೋ ಅಂತ ಅವರು ಬರ್ದಿರೋದು ಬಿಟ್ಟರೆ ನಾನು ಅಧಿಕೃತವಾಗಿ ಹೇಳಿಲ್ಲ. ಸೊ ಶೂಟಿಂಗಲ್ಲಿ ನಾವು ರಾಚಯ್ಯ ಅಂತ ಕರಿತಾ ಇರ್ತಿದ್ವಲ್ಲ, ಸೊ ಹಂಗೆ ಹೋಯ್ತು. ಬಟ್ ನಾಮಪದ ಇಡೋದೆಲ್ಲ ಸುಮ್ಮನೆ ಕಾಮನ್ ಆಯಿತು, ಕಥೆಯ ಪೂರಕವಾಗಿ ಇಡಬೇಕು ಅನ್ನೋದು. ಇವಾಗ ಸಾರು ಆಲ್ರೆಡಿ ಭೀಮ ನಾಮಪದ ಇಟ್ಟಿದ್ರು, ಕಾಟೇರ ನಾಮಪದ. ಸೊ ಬೇಡ, ಇವಾಗ ಸಬ್ಜೆಕ್ಟಿಗೆ ಏನಾದರೂ ಇಡೋಣ ಅಂತ ಇದು ಸಬ್ಜೆಕ್ಟಿಗೆ ಆಪ್ಟಾಗಿ ಇಟ್ಟಿದ್ವಿ. ಸತ್ಯ ಸರ್, ಕ್ಯಾಮ್ರಾ.